ಓಕೆ ಹೋಂಡಾ ಸಂತೆ ಯಾಕಂತಂದ್ರೆ ಗಣೇಶ ಹಬ್ಬ ಹೋಯ್ತು. ನೆಕ್ಸ್ಟ್ ನಮ್ಮ 1,85,000ಗೆ 2013 ಮಾಡಲ್ ರಿಟ್ಸ್ ಓಪನ್ ಚಾಲೆಂಜ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಗಾಡಿ ಪ್ರೈಸ್, ನಾನು ಕೊಡ್ತಾ ಇದ್ದೀನಿ. ಚಾಂಪಿಯನ್ ಇದರಲ್ಲಿ ಹಬ್ಬ ಬರ್ತಾ ಇದೆ ಅಂತ ಹೇಳಿಲ್ಲ ಸರ್, ನಮ್ಮ ಹಬ್ಬ ಅಂತ ದಸರಾ ಹೇಳಿದ್ರಲ್ಲ, ಅದು ಖುಷಿ ಆಯ್ತು ಸರ್. ನಾವು ಎಲ್ಲಾರು ಒಂದೇ ಸರ್, ನಾವೆಲ್ಲ ಕನ್ನಡಿಗರು. ಹೌದು, ಎಲ್ಲ ನಮ್ದು ಒಂದೇನೆ. ಇವನ್ ರಂಜಾನ್ ಟೈಮ್ ಅಲ್ಲಿ ಎಲ್ಲಾರು ಬರ್ತಾರೆ. ಇವನ್ ನಮ್ಮ ರಂಜಾನ್ ಬಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲಾರು ಬಂದು ಇದ್ ಮಾಡ್ತಾರೆ. ಇವನ್ ನೋಡಿ ಮೊನ್ನೆ ಗಣೇಶ ಕೂರಿಸಿದ್ರು, ನಾನ್ ಹೋಗಿ ವಿಸರ್ಜನೆ ಇದ್ ಮಾಡ್ಕೊಂಡು ಆರತಿ ತಗೊಂಡು ಇವನ್ ನಾವು ಕುಡಿದಾಟ ಮಾಡಿದ್ವಿ. ಯಾಕಂದ್ರೆ ಇದು ನಮ್ಮ ಹಬ್ಬ, ನಮ್ಮ ಗಣೇಶ ಬಂದಿದೆ. ಇವನ್ ನಮ್ಗೂ ಇವಾಗ ಐದ್ ಪೂಜೆ ಬರ್ತಾ ಇದೆ ಅಂದ್ರೆ ನಾನು ಇವಾಗ ನನ್ಗೂ ಇದೋಸ್ಕರ ಲಕ್ಷ್ಮಿಗಳಲ್ಲ, ನಾನು ಪೂಜೆ ಮಾಡ್ತೀನಿ. ಇದು ನಮ್ಮ ಹಬ್ಬ ಸರ್. ಎಲ್ಲಾರು ನಮ್ ವೀಕ್ಷಕರು ಆಗಿರ್ಲಿ, ನಾವೆಲ್ಲರೂ ಕನ್ನಡಿಗರು, ಎಲ್ಲರೂ ಒಂದೇನೆ. ಇದು ಜಾತಿ ಭೇದ ಭಾವ ಏನಿಲ್ಲ ಸರ್, ಎಲ್ಲರೂ ಒಂದೇನೆ, ಎಲ್ಲಾರು ಕನ್ನಡಿಗರೇ. ಎಲ್ಲರಿಗೂ ಕುದಿರ ರಕ್ತಾನೆ ಬರೋದು ಅಲ್ವಾ? ಕೊಡ್ತೀನಿ 3,95,000ಗೆ 2014 ಮಾಡಲ್ XUV, ಅದು ಆಫ್ಟರ್ ಮಾರ್ಕೆಟ್ ಓನರ್ ಗಾಡಿ. 4,30,000ಗೆ ಕೊಡ್ತೀನಿ ಸರ್. 4,30,000ಗೆ 2010 BMW 3 Series ವಿತ್ 75,000ಗೆ ನ್ಯೂ ಶೇಪ್ i10 2012 ಮಾಡಲ್. ನಿಮಗೆ ಕರ್ನಾಟಕ A1 ಆಗಿ ಮೇಂಟೈನ್ ಮಾಡಿದ್ದಾರೆ. ಹೈಲೈನ್ 2010 ಮಾಡಲ್, ಪೆಟ್ರೋಲ್ ಇಂಜಿನ್, ಹೈಲೈನ್ ಟಾಪ್ ಅಂಡ್ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗ್, ABS ಅಲೈವಿಸ್ ಎಲ್ಲ ಇದೆ ಗಾಡಿ. ನಿಮಗೆ ತುಂಬಾ ಕ್ಲಾಸಿ ಆಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂದ್ರೆ 2,60,000ಗೆ ವಿತ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ 4-wheel ಡ್ರೈವ್ ಗಾಡಿ. ಕೇವಲ 2,10,000 ಮಾತ್ರ. 2,10,000ಕ್ಕೆ 2,10,000ಗೆ 4-wheel ಡ್ರೈವ್ ಡೀಸೆಲ್ ಇಂಜಿನ್ ಕೊಡ್ತಾ ಇದೀನಿ. ನೆಕ್ಸ್ಟ್ ನಮ್ ಮುಂದೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ, ಎಲ್ಲಾರ ಮನೇಲಿ ಒಂದ್ ಲಕ್ಷ್ಮಿ ನಿಂತ್ಕೊಳ್ಳೇಬೇಕು ಅಲ್ವಾ? ಕರ್ನಾಟಕ ರಿಜಿಸ್ಟರ್ಡ್ ಕೊಡ್ತಾ ಇದೀನಿ, ಅದು ಡೀಸೆಲ್ ಇಂಜಿನ್ ಕೊಡ್ತಾ ಇದೀನಿ. ಮೈಲೇಜ್ ಪಾಪ ಎಲ್ಲಾರ್ಗು ಪೆಟ್ರೋಲ್ ಕೊಡ್ಸಕ್ ಆಗಲ್ಲ ಅನ್ನೋರ್ಗೆ ಮೈಲೇಜ್ ಗಾಡಿ ಕೊಡ್ತಾ ಇದೀನಿ. ಫೋರ್ಡ್ ಐಕಾನ್ ಡೀಸೆಲ್ ಇಂಜಿನ್ 2009 ಮಾಡಲ್. ಡೀಸೆಲ್ ಇಂಜಿನ್ ಅಲ್ಲಿ ನಮ್ಮ ಫೋರ್ಡ್ ಅವರು ಫಿಯೆಸ್ಟಾ ಇಂಜಿನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಿಯೆಸ್ಟಾ ಇಂಜಿನ್ ಅಂತಂದ್ರೆ ಸಕ್ಕದಾಗಿರುತ್ತೆ. ನಿಮಗೆ ಲೆದರ್ ಇಂಟೀರಿಯರ್ ಬಂದ್ಬಿಟ್ಟು ಮೆರೂನ್ ರೆಡ್ ಕಲರ್. ಜಸ್ಟ್ ಬರೀ ರೋಡ್ ಸೈಡ್ ನಿಂತಿದೆ ಅಂತ ಸ್ವಲ್ಪ ಡಸ್ಟ್ ಆಗಿದೆ ಅಷ್ಟೇ ನಿಮ್ಗೆ ಗಾಡಿ, ಬಟ್ ಪಾಲಿಶ್ ಗಿಲಿಶ್ ಎಲ್ಲ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಎವ್ರಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದೀನಿ, ನಿಮಗೆ ನೀಟಾಗಿ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ವಿತ್ ವ್ಯಾರಂಟಿ ಗ್ಯಾರಂಟಿ ಸಮೇತ ಕೊಡ್ತೀನಿ. 2009 ಮಾಡಲ್ ಐಕಾನ್ ಡೀಸೆಲ್ ನೋಡೋರ್ಗೆ ಕೊಡ್ತಾ ಇದೀನಿ 1,25,000 ಮಾತ್ರ. 1,25,000ಗೆ KA ರಿಜಿಸ್ಟರ್ಡ್, ಅದು ಡೀಸೆಲ್ ಗಾಡಿ, ಅದು ಮೈಲೇಜ್ ಗಾಡಿ, ಎಲ್ಲ ಪ್ರೈಸ್ ಪಾಯಿಂಟ್ ಇದೆ. 1,25,000ಗೆ ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ ಅಂತಾನು ಕೂಡ ಬಂದೇ ಬರ್ತಾರೆ. 100% ಬಂದೇ ಬರ್ತಾರೆ. ಡೀಸೆಲ್ ಅಲ್ಲಿ ಐಕಾನ್ ನೋಡಿದ್ರಿ ಸ್ವಲ್ಪ ಸಡನ್ ಆಗೋಯ್ತು. ಇನ್ನ ಚಿಕ್ಕ ಗಾಡಿ ಬೇಕು ಅನ್ನೋರ್ಗೆ ಇದು ಕೂಡ ಇದೆ ಡೀಸೆಲ್ ಗಾಡಿ, ಬಟ್ HR ರಿಜಿಸ್ಟರ್ಡ್, NOC ಕೂಡ ಇಶ್ಯೂ ಆಗಿದೆ. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. 2012 ಸಿಂಗಲ್ ಓನರ್ ಡೀಸೆಲ್ ಇಂಜನ್. ಸ್ವಲ್ಪ ಅದೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಡಸ್ಟ್ ಕಾಣ್ತಾ ಇದೆ ಗಾಡಿ, ಬಟ್ ನೀಟಾಗಿ ಪಾಲಿಶ್ ಮಾಡ್ಕೊಡ್ತೀನಿ ಸರ್. ರೀಸೆಂಟ್ ಆಗಿ ಸರ್ವಿಸ್ ಆಗಿ ಬಂದು 500 ಕಿಲೋಮೀಟರ್ ಗಾಡಿ ಓಡಿಲ್ಲ. ರೀಸೆಂಟ್ ಆಗಿ ಫ್ರೆಶ್ ಸರ್ವಿಸ್ ಆಗಿರೋದು. ಯಾರೇ ಬೈಯರ್ ತಗೊಂತಾ ಇದಾರೆ ಸರ್ವಿಸ್ ಆಗಿರೋ ವಿಡಿಯೋ ಸಮೇತ ಕೊಡ್ತೀನಿ. ಎಲ್ಲ ಅಪ್ ಟು ಡೇಟ್ ಶೋರೂಮ್ ಅಲ್ಲೇ ಬಾಷಲ್ಲೇ ನಮ್ ಸರ್ವಿಸ್ ಆಗಿರೋದು. ಸಾಕಾಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ತೀನಿ. ರೆಡಿ ಟು ಡ್ರೈವ್ ಮಾಡಲ್ ಇದೆ, ಜಸ್ಟ್ ಒಂದ್ ಕೋಟ್ ಪಾಲಿಶ್ ಹಾಕ್ಬೇಕಷ್ಟೇನೆ. ರೆಡಿ ಟು ಡ್ರೈವ್ ಮೋಡ್ ಆನ್ ದ ಫಿಕ್ಸ್ ಪ್ರೈಸ್ 1,25,000 ಮಾತ್ರ. 125ಗೆ ಸಡನ್ ಆರು ತಗೊಳ್ಳಿ, ಹ್ಯಾಚ್ ಬ್ಯಾಕ್ ಆರು ತಗೊಳ್ಳಿ. 125ಗೆ ರೆಡಿ ಟು ಡ್ರೈವ್ ಮೋಡ್ ಕಂಡೀಷನ್ ಇರೋ ಗಾಡಿ ಕೊಡ್ತಾ ಇದೀನಿ ನಿಮಗೆ. ಬೆಂಗಳೂರಲ್ಲಿ ಇರುವಂತ ಚಾಂಪಿಯನ್ಸ್ ಕಾರ್ಸ್ಗೆ ನಾನು ಇವತ್ತು ಬಂದಿದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ಜಿದ್ದಿ ಆಫರ್ ಅಲ್ಲಿ, ಜಿದ್ದಿ ಆಫರ್. ಇವತ್ತು ಸರ್ ಡಿಚ್ಚಿ ಆಫರ್. ಇವತ್ತು ಭಯಂಕರ ಆಫರ್ ಪ್ರೈಸಸ್ ಅಂತ ಹೇಳ್ಬೋದು. ಹೌದಾ? ಒಂದು ಸಣ್ಣ ಓವರ್ ವ್ಯೂ ಲುಕ್ ನೋಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಹೋಂಡಾ ಗಾಡಿಗಳಿದೆ, ಹ್ಯುಂಡೈ i20 ಗಾಡಿಗಳಿದೆ. ಇವನ್ ಯಾವತ್ತಿದ್ರು ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಫೇಮಸ್. ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ XUV 500. ಇವತ್ತು ಕೂಡ ನಾನು ಆಫರ್ ಧಮಾಕಾ ಪ್ರೈಸ್ ಅಲ್ಲಿ XUV ಕೊಡ್ತೀನಿ. 14 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಪ್ರೈಸ್ ಕಂಪೇರ್ ಮಾಡಿ, ಅದರ್ ಸ್ಟೇಟ್ ಪ್ರೈಸ್ ಕಂಪೇರ್ ಮಾಡಿ. ಎಲ್ಲ ಕೇಳ್ತಾರೆ ಅದರ್ ಸ್ಟೇಟ್ಗೂ ಕರ್ನಾಟಕ ಸ್ಟೇಟ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು, ಆ ಡಿಫ್ರೆನ್ಶಿಯೇಟ್ ಪ್ರೈಸಸ್ ಕೂಡ ನೆಗೋಷಿಯೇಟ್ ಮಾಡಿ ಇವತ್ತು ಹೇಳ್ತೀನಿ. ಇವತ್ತು ಸ್ಟಾರ್ಟಿಂಗ್ ಬಜೆಟ್ ನೋಡ್ತೀರಾ ಅಂತಂದ್ರೆ 1,10,000 ಸ್ಟಾರ್ಟ್ ಆಗಿ ನಿಮಗೆ ಆಲ್ಮೋಸ್ಟ್ ಬಿಲೋ 5 lakhs ಅಲ್ಲಿ ಸಡನ್ ಆಗ್ಲಿ, ಹ್ಯಾಚ್ ಬ್ಯಾಕ್ ಆಗ್ಲಿ, SUV ಸೆಗ್ಮೆಂಟ್ ಆಗ್ಲಿ, ಪ್ರೀಮಿಯಂ ಸೆಗ್ಮೆಂಟ್ ಆಗ್ಲಿ, ಎಲ್ಲಾ ಗಾಡಿಗಳು ಇವತ್ತು ಕೊಡ್ತೀನಿ ನಿಮಗೆ ಬಿಲೋ 5 lakhs ಅಲ್ಲಿ. ಹಾಗಾದ್ರೆ ಡಬಲ್ ಡಿಚ್ಚಿ ಆಫರ್ ಇವತ್ತು. ಓಕೆ ಸರ್, ಇವಾಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲ್ ಇಂದ ಲೋನ್ ಅಂತ ಬಂದ್ರೆ ಕರ್ನಾಟಕ ರಿಜಿಸ್ಟರ್ಡ್ 2010 ಅಂಡ್ ಅಬೋ ಯಾವುದೇ ಗಾಡಿ ಆಗಿರ್ಲಿ 2010 ಅಂಡ್ ಅಬೋ ಎಲ್ಲಾ ಗಾಡಿಗಳಿಗೆ ಲೋನ್ ಕೊಡ್ತೀನಿ. ಬಟ್ ನಿಮಗೆ ಅದರ್ ಸ್ಟೇಟಿಗೆ ಮಾತ್ರ ಲೋನ್ ಆಗೋದಿಲ್ಲ ಅಷ್ಟೇನೆ. ನಾನು ವಿಡಿಯೋದಲ್ಲಿ ಬಂದ್ಬಿಡ್ತೀನಿ ಸರ್. ಯಾಕಂದ್ರೆ ಡಿಚ್ಚಿ ಆಫರ್ ಅಲ್ಲಿ ಇವತ್ತು ನಿಮಗೆ ಆಫರ್ ಅಲ್ಲಿ ಗಾಡಿಗಳು ಕೊಡ್ತಾ ಇದಾರೆ. 5 ಲಕ್ಷದೊಳಗಡೆ ನಿಮ್ಗೆ ಹ್ಯಾಚ್ ಬ್ಯಾಕ್ ಬೇಕಾ, ಸೆಡಾನ್ ಬೇಕಾ, ಇಲ್ಲ XUV ಗಾಡಿಗಳು ಬೇಕಾ, ಎಲ್ಲಾನು ಕೂಡ ಸಿಗುತ್ತೆ. ಇಲ್ಲಿಂದ ಅಡ್ರೆಸ್ ಹೇಳ್ಬಿಡಿ ಸರ್. ಇಲ್ಲಿಂದ ಅಡ್ರೆಸ್ ಅಂದ್ರೆ ನಿಮಗೆ ಬನ್ನರ್ಘಟ್ಟ ರೋಡ್, ಗೊಟ್ಟಿಗೆರೆಯಲ್ಲಿ 80 feet ರೋಡ್, ಅಂಜನಾಪುರ ರೋಡ್ ಇದೆ. ಅಂಜನಾಪುರ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಆಪೋಸಿಟ್ ಇದೆ. ಯಾವ್ದಾದ್ರು ಕಸ್ಟಮರ್ ಸ್ವಲ್ಪ ದೂರದಿಂದ ಬರ್ತಾರೆ, ಲೈಕ್ ಹುಬ್ಳಿ, ಧಾರವಾಡ, ಎಲ್ಲಿಂದಾರು ಬರ್ತಾರೋ ಇರೋದಾದ್ರೆ, ಬಸ್ಸಲ್ಲಿ ಬರ್ತಾ ಇದ್ರ ಅಂದ್ರೆ
ಗೊಟ್ಟಿಗೆರೆ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಒಂದು ಕಾಲ್ ಮಾಡಿ ಸಾಕು, ನಾನು ಡೈರೆಕ್ಟ್ ಆಗಿ ಗೊಟ್ಟಿಗೆರೆ ಬಸ್ ಸ್ಟ್ಯಾಂಡ್ ಪಿಕ್ ಮಾಡಕ್ ಕಳ್ಸ್ಕೊಡ್ತೀನಿ. ನೀವೇ ಪಿಕ್ ಮಾಡ್ತೀರಾ ಕಸ್ಟಮರ್ ಪಿಕ್ ಮಾಡ್ಕೊಂತೀವಿ. ಓಕೆ, ಇವಾಗ ಕಾರ್ ಇಷ್ಟು ಕಡಿಮೆ ಕೊಡ್ತಾ ಇದೀರಲ್ಲ, ಏನ್ ಕದ್ದಿರ ಕಾರ್ ಕೊಡ್ತಾ ಇದೀರಾ ಇಲ್ಲ ಕಂಡೀಷನ್ ಇಲ್ದಿರ ಕಾರ್ ಕೊಡ್ತಾ ಇದೀರಾ? ಸರ್ ನಮ್ಮ ಹತ್ರ ಯಾವತ್ತಿದ್ರು ಒಂದು ಬಜೆಟ್ ಫ್ರೆಂಡ್ಲಿ ನಾವು ಸರಿ. ಅಲ್ವಾ. ಗಾಡಿ ಅವ್ರ ಮೆಕ್ಯಾನಿಕ್ ಈವನ್ ಯಾವ್ದೇ ಗಾಡಿ ಆಗ್ಲಿ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ, ಗಾಡಿ ಸರ್ಟಿಫೈಡ್, ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಯಾವುದೇ ಗಾಡಿ ತಗೊಳ್ಳಿ, 1 ಲಕ್ಷದಾರು ಗಾಡಿ ತಗೊಳ್ಳಿ, 5 ಲಕ್ಷದಾರು ಗಾಡಿ ತಗೊಳ್ಳಿ, ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಯಾವ್ದೇ ಗಾಡಿ ಆದ್ರೂ ಎಲ್ಲ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ. ಅವ್ರ ಮೆಕ್ಯಾನಿಕ್ ನ ಕರ್ಕೊ ಬಂದು ತೋರ್ಸ್ಬಿಟ್ಟು ಗಾಡಿ ತಗೊಂಡೋಗ್ಲಿ. ಸರ್ ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ ಅದು ಓಪನ್ ಆಗಿ ಹೇಳ್ತೀವಿ ನಾವು, ಫುಲ್ಲು ಚಂದಾಗಿ ರೆಡಿ ಮಾಡ್ಬಿಟ್ಟು ಅದು ಶೃಂಗಾರ ಮಾಡ್ಬಿಟ್ಟು ನಿಲ್ಸೋದು ನಮ್ಮ ಹತ್ರ ಇಲ್ಲ. ಗಾಡಿ ಏನ್ ಕಂಡೀಷನ್ ಅಲ್ಲಿ ಇರುತ್ತೆ ತೋರಿಸ್ಬಿಟ್ಟು ಸಣ್ಣ ಪುಟ್ಟ ಸರ್ವಿಸ್ ಇದ್ರು ಕೂಡ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ. ಇಲ್ಲ ಅವರೇ ಸರ್ವಿಸ್ ಮಾಡ್ಕೋತಾರೆ ಅಂದ್ರೂ ಅದಕ್ಕೂ ಕೂಡ ಕನ್ಸೆಷನ್ ಮಾಡ್ಕೊಡ್ತೀನಿ. ಬಟ್ ಆಸ್ ಎ ಕಂಡೀಷನ್ ಅಲ್ಲಿ ತೋರಿಸ್ಬಿಟ್ಟು ಏನಿದೆ ಪ್ರಾಬ್ಲಮ್ ನೋಡ್ಬಿಟ್ಟು ತೋರಿಸ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಎಷ್ಟಿದೆ ಕಾರ್ಗಳು ಇವತ್ತು? ಸರ್ ಆಲ್ಮೋಸ್ಟ್ 35 to 40+ ವೆಹಿಕಲ್ಸ್ ಇದೆ. 40+ ವೆಹಿಕಲ್ಸ್ ಇದೆ. ಸ್ವಲ್ಪ ವಿಡಿಯೋ ಉದ್ದ ಆಗ್ಬಿಡುತ್ತೆ ಅಂತ ಇಂಟೀರಿಯರ್ ತೋರ್ಸಕ್ ಆಗದಿರಲ್ಲ, ಅದಕ್ಕೋಸ್ಕರ ಕೆಳಗಡೆ ಇರೋ ನಂಬರ್ ಅಲ್ಲಿ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಮಾಡಿ ಸಾಕು, ಆ ಗಾಡಿ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿ ಸಾಕು. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅವರು ಈವನ್ ಆನ್ಲೈನ್ ಬುಕಿಂಗ್ ಮಾಡಿರೋರಿಗೆ ಬೇಕಂದ್ರೆ ಬರೀ ಒಂದು ಆ ಗಾಡಿ ಸ್ಕ್ರೀನ್ ಶಾಟ್ ಹೊಡೆದು ಕಳ್ಸಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಸಮೇತ ಮಾಡಿ ಕಳ್ಸ್ಬಿಡ್ತೀನಿ. ಓಕೆ ಸರಿ ಸರ್, ಓಕೆ ಹಾಗಾದ್ರೆ ತಡ ಮಾಡೋದು ಬೇಡ, ಸೊ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಕ್ಯಾಮ್ರಾ ಹಿಂದೆ ಇಡ್ತೀನಿ, ಯಾಕಂದ್ರೆ ನಾನೇ ಕ್ಯಾಮ್ರಾ ಆಪರೇಟ್ ಮಾಡೋದ್ರಿಂದ ನನ್ನ ಒಂದು ಫ್ರೆಂಡ್ ಬಂದಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿರೋಂಥ ಎಕ್ಸಿಕ್ಯೂಟಿವ್ಗೆ ತಲೆನೋವು ಕೊಡೋದು ಬೇಡ. ಸೊ ನಾನೇ ಕ್ಯಾಮ್ರಾ ಆಪರೇಟ್ ಮಾಡ್ತೀನಿ. ಯಾರಿಗೆ ಏನೇ ಡೀಟೇಲ್ಸ್ ಬೇಕು ಇವ್ರು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡಿಬೋದು. ಬನ್ನಿ ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಡಿಗಳು ಬಂದ್ರೆ ಸರ್ ಇದ್ರ ಬಗ್ಗೆ ಡೀಟೇಲ್ ಕೊಡಿ. ಹೊಂಡಾ ಗಾಡಿ ಅನ್ನೋಕ್ಕಿಂತ ಹೊಂಡಾ ಗಾಡಿಗಳು ಅಂತ ಹೇಳ್ತೀನಿ, ಯಾಕಂದ್ರೆ ಇವತ್ತು ಚಾಂಪಿಯನ್ ಕಾರ್ಸ್ ಅಲ್ಲಿ ಹೊಂಡಾದು ಸೇಲ್ ಆಗ್ಬಿಟ್ಟಿದೆ. ಓಕೆ, ಹೊಂಡಾ ಸಂತೆ ಯಾಕಂತಂದ್ರೆ ಗಣೇಶ ಹಬ್ಬ ಹೋಯ್ತು, ನೆಕ್ಸ್ಟ್ ನಮ್ಮ 5 ಪೂಜೆ ಬರ್ತಾ ಇದೆ. 5 ಪೂಜೆ ಅಂತ ಬಂತಂದ್ರೆ ಲಕ್ಷ್ಮಿ ನಮಗೋಸ್ಕರ ಇವೆಲ್ಲ ಗಾಡಿಗಳು ಅಲ್ವಾ. ಲಕ್ಷ್ಮಿ ಮನೆಗೆ ಬರ್ತಾ ಇದೆ ಅಂತ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ಇಟ್ಕೊಬೇಕು. ಅದೇ ರೀತಿ ಮನೆಗೆ ಲಕ್ಷ್ಮಿ ಯಾವ ತರ ಬರ್ಬೇಕು ಅದೇ ಕಂಡೀಷನ್ ಅಲ್ಲಿ ಕೂಡ ಗಾಡಿ ಕೊಡ್ತಾ ಇದೀನಿ. ಯಾವ್ದೇ ಗಾಡಿ ತಗೊಳ್ಳಿ ನನ್ನ ಹತ್ರ ಮೇಜರ್ ಸಣ್ಣ ಪುಟ್ಟ ಮೈನರ್ ಡೆಂಟು ಸ್ಕ್ರಾಚಸ್ ಇರ್ಬೋದು, ಬಟ್ ಇಂಜನ್ ಗೇರ್ ಬಾಕ್ಸ್ A1 ಕಂಡೀಷನ್ ಅಲ್ಲಿ ಕೊಡ್ತೀನಿ ಗಾಡಿಗಳು. ಈವನ್ ಸರ್ಟಿಫೈಡ್ ಮಾಡಿ ಕೊಡ್ತೀನಿ, ಎಲ್ಲ ಸರ್ಟಿಫಿಕೇಶನ್ ಸಮೇತ ಕೊಡ್ತೀನಿ. ಮೊದಲನೇದಾಗಿ ನಾವು ಮುಂದೆ ನೋಡ್ತೀರಾ ಅಂತಂದ್ರೆ ಹೋಂಡಾ ಸಿಟಿ ಇದೆ, 2006 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಜಸ್ಟ್ 55,000 ಡ್ರಿವನ್ ಆಗಿದೆ. ನೀವು ಯಾವ್ದೇ ಶೋರೂಮ್ ಅಲ್ಲಿ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಗಾಡಿ. ಬರೀ ಅದ್ರಲ್ಲಿ ಸೀಟ್ ಕವರ್ಸ್ ನೋಡಿದ್ಬಿಟ್ರೆ ಹೇಳ್ಬಿಡ್ತೀರಾ ಯಾವ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದಾರೆ ಅಂತಾರ. ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಕಂಡೀಷನ್ ಇದೆ. ಫ್ರೆಶ್ 5 years FC ಕೂಡ ಮಾಡ್ಕೊಡ್ತೀನಿ. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ FC ಡೀಟೇಲ್ಸ್ ಬಗ್ಗೆ ಕೊಡಿ ಅಂತ ಹೇಳ್ಬಿಟ್ಟು. ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ ಗಾಡಿ ನಿಮಗೆ, ವಿತ್ ಫ್ರೆಶ್ 5 years FC, 1 year ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಇವತ್ತು ಟ್ರಾನ್ಸ್ಫರ್ ಕೂಡ ಕೊಡ್ತೀನಿ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ಫಿಕ್ಸ್ ಪ್ರೈಸ್ ಇರುತ್ತೆ. ಇದಕ್ಕೆ ಸ್ಟಾರ್ಟಿಂಗ್ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 1,75,000 ಗೆ ಕೊಡ್ತೀನಿ. 1,75,000 ಇನ್ಕ್ಲೂಡಿಂಗ್ ಆಲ್. ನಿಮಗೆ ಯಾವುದೇ ರೀತಿ ಟ್ರಾನ್ಸ್ಫರ್ ಚಾರ್ಜಸ್ ಮತ್ತೆ ತಗೊಳ್ಳಲ್ಲ, ಯಾವುದೇ ರೀತಿ ಕಮಿಷನ್ ಇರಲ್ಲ, ಏನೇ ಚಾರ್ಜಸ್ ಇರಲ್ಲ. ನಿಮಗೆ ಫಿಕ್ಸ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತೀನಿ ಗಾಡಿ. ಓಕೆ, ಅದು ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಅದು ಕೂಡ ತುಂಬಾನೇ ಧಮ್ಕಿ ಧಮಾಲ್ ಆಫರ್ ಅಲ್ಲಿ ಅಂತ ಹೇಳ್ಬೋದು. ಯಾರಾದ್ರೂ ಹೋಂಡಾ ಸಿಟಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಿದ್ರೆ ಡಾಲ್ಫಿನ್ ಶೇಪ್ ತುಂಬಾನೇ ರೇರ್ ಇವಾಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು. ಹೌದು, ಬಟ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಅದೇ ರೀತಿ ಹೋಂಡಾ ಸಿಟಿ, ಒಂದು ಸಿಟಿ ನೋಡೋಕ್ಕಿಂತ 3 ಸಿಟಿ ಇದೆ. 3 ನೋಡಬಹುದು. ನಿಮಗೆ ಒಂದು ಕೆ ರಿಜಿಸ್ಟರ್ಡ್ ಇದೆ ನಮ್ಮ ಹತ್ರ, ಮೆರೂನ್ ರೆಡ್ ಕಲರ್, 2 ಡೆಲ್ಲಿ ರಿಜಿಸ್ಟರ್ಡ್ ಇದೆ. ಮೊದಲನೇದಾಗಿ ಡೀಟೇಲ್ಸ್ ಕೊಡ್ಬೇಕು ಅಂತಂದ್ರೆ ಇದ್ರದ್ದು 2010 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲ್ ಇದು, ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ. ವಿತ್ NOC ಬೇಕಂದ್ರೆ NOC ಕೂಡ ಮಾಡ್ಕೊಡ್ತೀನಿ. ಕರ್ನಾಟಕ ಬೇಕಾಗಿರೋರಿಗೆ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಇವತ್ತು ನಿಯರ್ ಟು ಫೈನಲ್ ಪ್ರೈಸಸ್ ಕೊಟ್ಬಿಡೋಣ, ಯಾಕಂದ್ರೆ ಮತ್ತೆ ಎಳೆದಾಡ್ಕೊಂಡಿರೋದು ಬೇಡ. ಧಮ್ಕಿ ಧಮಾಕ ಆಫರ್ ಇವತ್ತಿಂದ. ಅದಕ್ಕೋಸ್ಕರ ಆನ್ ದ ಫಿಕ್ಸ್ ಪ್ರೈಸ್ ಅಲ್ಲಿ ತಗೊಂತೀರಾ ಅಂದ್ರೆ 2,35,000 ವಿತ್ NOC ಕೊಡ್ತೀನಿ. 2,75,000 ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಎರಡು ಕೂಡ ಪೆಟ್ರೋಲ್ ಅಲ್ಲ ಸರ್? 2 ಪೆಟ್ರೋಲ್. ಆಲ್ಮೋಸ್ಟ್ ಈ ಲೈನ್ ಅಲ್ಲಿ ಹೋಂಡಾ ಗಾಡಿಗಳು ಇರೋದೆಲ್ಲ ಪೆಟ್ರೋಲ್ ಗಾಡಿಗಳೇ ಸರ್. ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಕಡಿಮೆ ಮೇಂಟೆನೆನ್ಸ್ ಹೋಂಡಾ. ಈವನ್ ಮೇಂಟೆನೆನ್ಸ್ ಅಂತ ಹೋದ್ರೆ ಎಲ್ಲಾ ವಿಡಿಯೋದಲ್ಲಿ ನಾನೇ ರಿವೀಲ್ ಮಾಡ್ತೀನಿ. ಇವತ್ತು ಅದೇ ಹೇಳ್ತೀನಿ. ಮೇಂಟೆನೆನ್ಸ್ ಅಂತ ಬಂದ್ರೆ ಯಾವುದೇ ವೀಕ್ಷಕರ ಆಗ್ಲಿ ಯಾರು ಟೆನ್ಷನ್ ಮಾಡ್ಕೊಂಬೇಡಿ, ನಂದೇ ಸರ್ವಿಸ್ ಸೆಂಟರ್ ಕೂಡ ಇದೆ. ನಿಮಗೆ ಸರ್ವಿಸ್ ಬೇಕಾಗಿದೆ ಅಂತಂದ್ರೆ ಡೈರೆಕ್ಟ್ ನಮಗೆ ಕಾಲ್ ಮಾಡಿ, ಬೇಕಂದ್ರೆ ಸರ್ವಿಸಿಂಗ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀನಿ. ಯಾವುದೇ ರೀತಿ ಪಾರ್ಟ್ಸ್ ಬೇಕಾಗಿದೆ, ಏನೇ ಪಾರ್ಟ್ಸ್ ಹೋಗಿದೆ, ಏನೇ ನಿಮಗೆ ಇನ್ಸಿಡೆಂಟ್ ಆಗ್ತಾ ಇದೆ, ಏನಾದ್ರು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ನಂದೇ ನಂಬರ್ ಇದೆ, ನಾನೇ ಓನರ್, ಡೈರೆಕ್ಟ್ ಆಗಿ ಕಾಲ್ ಮಾಡಿ ಏನೇ ಇದ್ರು ನಿಮಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಎಲ್ಲ ಕಡೆ ಬರೀ ಸೇಲ್ಸ್ ಇರುತ್ತೆ ನಿಮ್ಮ ಹತ್ರ. ಸೇಲ್ಸ್ ಪ್ಲಸ್ ಸರ್ವಿಸ್. ಸರ್ ಎಲ್ಲರೂ ಸೇಲ್ಸ್ ಮಾಡ್ತಾರೆ ಸರ್. ಎಲ್ಲ ಏನಿದೆ ಅಂತಂದ್ರೆ ರೋಡ್ ಅಲ್ಲಿ ನಿಲ್ಸಿನೂ ಗಾಡಿ ಮಾರೋನ್ ಇದ್ದಾನೆ, ಬಟ್ ಅವನಿಗೆ ಸರ್ವಿಸ್ ಏನು ಅಂತ ಗೊತ್ತಿರಲ್ಲ. ನಾವ್ ಏಂತಕ್ಕೆ ಅಂತಂದ್ರೆ
ಇವಾಗ ಗಾಡಿ ತಗೊಂತಾ ಇದಾರೆ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಮಗೆ ಗೊತ್ತಿರ್ತದೆ. ಹೌದು. ನಾವು ಅವ್ರಿಗೆ ಸರ್ವಿಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಸರ್ವಿಸ್ ಕೂಡ ನಾನೇ ಕೊಡ್ತಾ ಇದ್ದೀನಿ. ಓಕೆ ಸರ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ನೋಡ್ತೀರಾ ಅಂತಂದ್ರೆ ಗ್ರೇ ಕಲರ್ 2009 ಮಾಡಲು, ಬಟ್ ಇದರಲ್ಲಿ ಆಲ್ರೆಡಿ NOC ಇಶ್ಯೂ ಆಗ್ಬಿಟ್ಟಿದೆ. ಜಸ್ಟ್ KA ನಂಬರ್ ಬರ್ಬೇಕಾಗಿದೆ. KA ನಂಬರ್ ಒಂದೇ ಒಂದು ಪೆಂಡಿಂಗ್ ಇರೋದು. ಇದು ವಿತ್ ಕರ್ನಾಟಕ ಕೊಡ್ತೀನಿ ಗಾಡಿ. ಇದು ಆನ್ ದ ಫಿಕ್ಸ್ ಪ್ರೈಸ್ ಅಲ್ಲಿ 2,60,000 ಗೆ ಕರ್ನಾಟಕ ಮಾಡ್ಕೊಡ್ತೀನಿ. 2,60,000 ವಿತ್ ಫ್ರೆಶ್ 5 years FC ಬರುತ್ತೆ, ಕಂಪ್ಲೀಟ್ 1 year ಇನ್ಶೂರೆನ್ಸ್ ಕೂಡ ಬರುತ್ತೆ ಗಾಡಿಗೆ. ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಇರುತ್ತೆ. 2,60,000ಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ ಅಂತ. ಓಕೆ ಸರ್. ಎಷ್ಟು ಹೊಡಿದೆ ಇದು? 73,000 ನೋಡಿದೆ ಸರ್. ಅದು 81,000 ನೋಡಿದೆ, ಇದು 73,000 ನೋಡಿದೆ. ಓಕೆ ನೆಕ್ಸ್ಟ್ ಇದು ಬರ್ತೀರಾ ಅಂತಂದ್ರೆ ಇದು ನಮ್ಮ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿನೇ. ಇದು ಕೂಡ 2009 ಮಾಡೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಓಕೆ. ಆಟೋಮ್ಯಾಟಿಕ್ ಗಾಡಿ ನೋಡೋರ್ಗೆ ಒಂದು ಸಡಾನ್ ಅಲ್ಲಿ ಒಂದು ಕಂಫರ್ಟೇಬಲ್ ವೆಹಿಕಲ್ ಅಂತ ನೋಡಬಹುದು. ಹೋಂಡಾ ಸಿಟಿ. ಮೈಲೇಜ್ ಅಂತ ಹೋದ್ರೆ ನಿಮಗೆ ಆರಾಮಾಗಿ 12 to 13 ಆರಾಮಾಗಿ ಬರುತ್ತೆ ಎಕ್ಸ್ಪೆಕ್ಟೆಡ್ ಮೈಲೇಜ್. ಇದು ಕೂಡ ನಿಮಗೆ 91,000 ನಿಯರ್ ಬೈ ಡ್ರಿವನ್ ಆಗಿದೆ ಗಾಡಿ. ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಗಾಡಿ. 9 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದರಲ್ಲಿ ಕೂಡ ಫ್ರೆಶ್ 5 years FC ವಿತ್ ಕಂಪ್ಲೀಟ್ 1 year ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಇದು ಕೂಡ ಆನ್ ದ ಫಿಕ್ಸ್ ಪ್ರೈಸ್ ಅಲ್ಲಿ 2,65,000 ಮಾಡ್ಕೊಡ್ತೀನಿ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಗಿದೆ. 5,000 ಎಕ್ಸ್ಟ್ರಾ ಇದೆ ಪ್ರೈಸಿಗೆ. ಓಕೆ. ಆಕ್ಚುಲಿ ಸೆಡನ್ ಅಲ್ಲಿ ಸರ್ ಆಟೋಮ್ಯಾಟಿಕ್ ಸಿಗದೆ ಕಷ್ಟ. ಅದರಲ್ಲೂ ಹೋಂಡಾ ಸಿಟಿ ಇದೆ, ವಿತ್ ಕರ್ನಾಟಕ ರಿಜಿಸ್ಟರ್ಡ್ ಇದೆ, ಕೊಡ್ತಾ ಇದೀನಿ. ನೆಕ್ಸ್ಟ್ ಇದು ಕೂಡ ಕರ್ನಾಟಕ ನಂಬರ್. ಕರ್ನಾಟಕ ನಂಬರು, ಬಟ್ ಗಾಡಿ ಈ ಕಲರ್ ಇಲ್ಲಿವರೆಗೂ ನೋಡೇ ಇಲ್ಲ ಯಾರುವೆ. ಇದೊಂದು ಸ್ವಲ್ಪ ಮಾಡಿಫೈಡ್, ಬಟ್ ಇಂಜಿನ್ ಎಲ್ಲ ಸ್ಟಾಕ್ ಇದೆ. ಮಾಡಿಫೈ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲಾಯ್ ವೀಲ್ಸ್ ಹಾಕಿದ್ದಾರೆ ನಿಮಗೆ, ಆಫ್ಟರ್ ಮಾರ್ಕೆಟ್ K9 ಫಿಲ್ಟರ್ ಹಾಕಿದ್ದಾರೆ. ಸರ್ ಈ ಗಾಡಿನ ನಾನು ಬ್ರೀಫ್ ಕೊಡೋಕ್ಕಿಂತ ಮುಂಚೆ ನಾನು ಎಲ್ಲಾ ವೀಕ್ಷಕರಿಗೆ ಹೇಳ್ತೀನಿ, ಈ ಗಾಡಿ ಇಷ್ಟ ಆದವರಿಗೆ ಬಂದು ಫಸ್ಟ್ ಟೆಸ್ಟ್ ಡ್ರೈವ್ ನೋಡ್ಲಿ. 99% ಅಲ್ಲ 900% ನಾನು ಗ್ಯಾರಂಟಿ ಕೊಡ್ತೀನಿ. ಟೆಸ್ಟ್ ಡ್ರೈವ್ ನೋಡಿದವ್ರು ಗಾಡಿ ಬಿಟ್ಟು ಹೋಗಲ್ಲ ಸರ್. ಓಕೆ. ಆ ಕಂಡೀಷನ್ ಅಲ್ಲಿ ಸ್ಟಾಕ್ ಆಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಆಫ್ಟರ್ ಮಾರ್ಕೆಟ್ ಕಲರ್. ಇದು ಈ ಕಲರ್ ನಿಮಗೆ ಶೋರೂಮ್ ಇಂದ ಬಿಟ್ಟಿಲ್ಲ, ಆದ್ರೂ ಆಫ್ಟರ್ ಮಾರ್ಕೆಟ್ ಕಲರ್ ಹಾಕ್ಸಿರೋದು. ತುಂಬಾ ಚೆನ್ನಾಗಿದೆ. 2006 ಮಾಡಲ್ ಗಾಡಿ ನಿಮಗೆ, ವಿತ್ FC ಕೂಡ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸಖತ್ ಬ್ರ್ಯಾಂಡ್ ಆಗಿದೆ ಗಾಡಿ. ಧಮಕಿ ಆಫರ್ ಅಲ್ಲಿ ಕೊಟ್ಬಿಡ್ತೀನಿ ಇವತ್ತು. 2,45,000 ಗೆ ಕೊಡ್ತೀನಿ. 245 ಒಂದು ಸಡಾನ್ ಬರೀ ಮಾಡಿಫಿಕೇಶನ್ ಹತ್ತತ್ರ ಅಂದ್ರೆ 3 ಲಕ್ಷ ಖರ್ಚು ಮಾಡಿದಾರೆ ಗಾಡಿಗೆ. ಮಾಡಿಫಿಕೇಶನ್ ಅಷ್ಟಾಗುತ್ತೆ. ಯಾಕಂದ್ರೆ ಪೇಂಟಿಂಗ್ ಆಗ್ಲಿ, ನಿಮಗೆ ಅಲಾಯ್ ವೀಲ್ಸ್ ಆಗ್ಲಿ, ಆ K9 ಫಿಲ್ಟರ್ ಗೆ ಇಂಟೀರಿಯರ್ ಗೆ ನಿಮಗೆ ಇಂಟೀರಿಯರ್ ಕೂಡ ನೋಡಿದ್ರೆ ನೀವು ಜಸ್ಟ್ ನಿಮಗೆ ಒಳಗಡೆ ತೋರ್ಸಕ್ ಆಗ್ತಿಲ್ಲ ಅನ್ಕೊಂತೀನಿ, ಬಟ್ ನೋಡ್ಬೋದು ನೀವು ಡ್ಯೂಯಲ್ ಟೋನ್ ಹಾಕ್ಬಿಟ್ಟು ಸೀಟ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದಾರೆ ಗಾಡಿ. ಫ್ಯಾಬ್ಯುಲಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದಾರೆ ಗಾಡಿ ಡ್ರೈವ್ ಮಾಡ್ಬಿಟ್ಟು ಮಾತಾಡೋಣ ಪ್ರೈಸಸ್. ಬಟ್ ಆನ್ ದ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ 245 ಆಗುತ್ತೆ ಫೈನಲ್. 245. ಓಕೆ ನೆಕ್ಸ್ಟ್ ಸರ್. ಅದೇ ರೀತಿ ಸಿವಿಕ್ ಒಂದು ನೋಡಿದ್ರಿ, ಸ್ವಲ್ಪ ಮಾಡೆಲ್ ಗಾಡಿ ಬೇಕಾಗಿದೆ ಅಪ್ಪ ಅನ್ನೋರಿಗೆ. ಇವನ್ ಇದು ಕೂಡ 2 ಗಾಡಿ ಇದೆ ನನ್ನ ಹತ್ರ. 2010 ಮಾಡಲ್, 2 ಕೂಡ 10 ಮಾಡಲ್, 2 ಕೂಡ ಸಿಂಗಲ್ ಓನರ್ ಗಾಡಿಗಳು. ಗ್ರೇ ಕಲರ್ ಬಂದು 55,000 ನೋಡಿದೆ, ಇದು ಬಂದು 73,000 ನೋಡಿದೆ. ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್, ಒಂದು ಕರ್ನಾಟಕ ರಿಜಿಸ್ಟರ್ಡ್, ಸ್ವಲ್ಪ ಮಾಡೆಲ್ ಗಾಡಿ ಆಗಿದೆ. ಇದು ಕೂಡ 2,45,000 ಗೆ ವಿತ್ NOC ಕೊಡ್ತೀನಿ. ಬಟ್ ಗ್ರೇ ಕಲರ್ 2,25,000 ಗೆ ವಿತ್ NOC ಕೊಡ್ತೀನಿ. 225 ಗೆ ಸಿವಿಕ್, 225 ಗೆ ಸಿವಿಕ್. ಅದು ಕೂಡ ಧಮಕಿ ಆಫರ್ ಅಲ್ಲಿ ಕೊಟ್ಬಿಡೋಣ. 225 ಗೆ ಎರಡರಲ್ಲಿ ಯಾವ್ದಾರು ಪಿಕ್ ಮಾಡ್ಕೊಳ್ಳಿ. 2,25,000 ವಿತ್ NOC. ಮಾಡೆಲ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಸಾರಿ, ಮಾಡೆಲ್ ಇನ್ನೊಂದ್ಸಲ ಹೇಳ್ಬಿಡಿ. 2,25,000 ಗೆ 2 ವಿತ್ NOC ಕೊಡ್ತೀನಿ. ಓಕೆ. ಮಾಡೆಲ್ 2010 ಮಾಡಲ್, ಇದು 2010 ಮಾಡಲ್, ಇದು 2009 ಮಾಡಲ್. 2 ಕೂಡ ಸಿಂಗಲ್ ಓನರ್ ಆಗಿದೆ. 55,000 ಓಡಿದೆ, 73,000 ಓಡಿದೆ. 225 ಗೆ ವಿತ್ NOC ಕೊಟ್ಬಿಡ್ತೀನಿ. ಓಕೆ. ಯಾಕಂದ್ರೆ ಸಿವಿಕ್ ಗೆ ತುಂಬಾನೇ ಫ್ಯಾನ್ಸ್ ಇದಾರೆ ನನ್ನ ಚಾನೆಲ್ ಅಲ್ಲಿ, ಎಲ್ಲರೂ ಕೇಳ್ತಾನೆ ಇರ್ತಾರೆ. ಸಿವಿಕ್ ಯಾಕಂದ್ರೆ ಯೂತ್ ಗೆ ಒಂದು ಮೋಟಿವೇಟೆಡ್ ಗಾಡಿ ಅಂತ ಹೇಳ್ತೀನಿ. ಯಾಂತಿಕೆ ಅಂತ ಹೇಳ್ತಾರೆ ಅಂತಂದ್ರೆ ನಾನು ಬರೀ ಡೈಲಾಗ್ ಹೊಡಿತೀನಿ ಅಂತ ಅಲ್ಲ, ಇದ್ರಲ್ಲಿ ಪವರ್ ಬರೋದು ನಿಮಗೆ ಬೇರೆ ಗಾಡಿಗಳ ಕೊಡಲ್ಲ. 1.8 ಲೀಟರ್ ಪವರ್ ನಿಮಗೆ, ಹಾರ್ಸ್ ಪವರ್ ಚೆನ್ನಾಗಿ ಬರುತ್ತೆ. ಪ್ಲಸ್ RPM ಫ್ಲಕ್ಚುಯೇಟ್ ಆದಾಗ ಆ ಥ್ರಿಲ್ಲೇ ಬೇರೆ. ನಮ್ಮ ಯೂತಿಗೋಸ್ಕರ ಬಿಸಿ ರಕ್ತ ಕುದೀತಾ ಇರುತ್ತಲ್ಲ, ಹೌದು, RPM ಫ್ಲಕ್ಚುಯೇಟ್ ಆಗ್ತಾ ಇರ್ಬೇಕು. ಪಿಕಪ್ ಗಾಡಿ ನುಗ್ಗುದ್ರೇನೆ ಚಂದ ಅಂತ ಹೇಳ್ತಾರೆ. ಆದ್ರೂ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. 1.8 ಲೀಟರ್ ಇಂಜಿನ್, ಸ್ವಲ್ಪ ಜವಾಬ್ದಾರಿಯಾಗಿ ಡ್ರೈವ್ ಮಾಡಿ. ಒಂದ್ಸತಿ ಪ್ರಾಣ ಹೋದ್ರೆ ಮತ್ತೆ ಬರೋದಿಲ್ಲ. ಹೌದು ಸರ್. ಗಾಡಿ ಎಷ್ಟು ಬೇಕಾದ್ರೂ ತಗೋಬಹುದು, ಒಂದ್ಸಲ ಪ್ರಾಣ ಹೋದ್ರೆ ಮತ್ತೆ ಬರೋದಿಲ್ಲ. ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. ಬಾಡಿ ಒಂದೇ ಸಲ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂದ್ರೆ Hyundai i10 ಇದೆ ನಮ್ಮ ಹತ್ರ. 2012 ಮಾಡಲ್, ಬಟ್ 3rd ಓನರ್ ಆಗಿದೆ ಗಾಡಿ. HR ರಿಜಿಸ್ಟರ್ಡ್ ಆಗಿದೆ ಗಾಡಿ, ಬಟ್ ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. 12 ಮಾಡಲ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ತೀರಾ ಅಂತಂದ್ರೆ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ 280, 290 ಇದೆ. ಬಟ್ ನನ್ನ ಹತ್ರ ತಗೊಂತಾ ಇದ್ದೀರಾ ಅಂದ್ರೆ 1,75,000 ಕೊಡ್ತೀನಿ ವಿತ್ NOC. 1,75,000 ಗೆ ನ್ಯೂ ಶೇಪ್ i10 2012 ಮಾಡಲ್ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಮಾಡ್ಕೊಡಿ ಅನ್ನೋರಿಗೆ 2,20,000 ಗೆ ಕರ್ನಾಟಕ ಕೂಡ ರಿಜಿಸ್ಟರ್ಡ್ ಮಾಡಿ ಕೊಡ್ತೀನಿ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಾ ಗಾಡಿಗಳಿಗೆ ಪ್ರತಿ ಸಲ ಹೇಳ್ತಾ ಇದೀನಿ, ಎಲ್ಲಾ ಗಾಡಿ ವಾರಂಟಿ ಗ್ಯಾರಂಟಿ ಸಮೇತ ಕೊಡ್ತೀನಿ. ನಿಮ್ಮ ಗಾಡಿಗಳು
ನಿಮ್ಮ ಗಾಡಿಗೆ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ಆಗಿರ್ಬೇಕು. ಬಂದು ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ತೋರಿಸ್ಬಿಟ್ಟು ಗಾಡಿಗಳು ತಗೊಳ್ಳಿ. ಹೌದು, ಏನ್ ಕಂಡೀಷನ್ ಅಲ್ಲಿ ಇರುತ್ತೆ ನಾನು ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀನಿ. ಟ್ರಾನ್ಸ್ಪರೆನ್ಸಿ ಈವನ್ ನಮ್ಮ ಹತ್ರ ರಿವ್ಯೂಸ್ ಗಳು ಅಷ್ಟೇ ಸರ್. ಎಲ್ಲಾ ಕಸ್ಟಮರ್ ಗೆ ನಾನು ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀನಿ. ಸರ್ ಈ ಪ್ರಾಬ್ಲಮ್ ಇದೆ ತಗೊಂಡೋಗಿ ರೆಡಿ ಮಾಡಿಸ್ಕೊಳ್ಳಿ, ಪ್ರಾಬ್ಲಮ್ ಇದ್ರೆ ನಾನೇ ರೆಡಿ ಕೂಡ ಮಾಡಿಸ್ಕೊಡ್ತೀನಿ. ಬಿಸ್ನೆಸ್ ಟ್ರಾನ್ಸ್ಪರೆನ್ಸಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಸರ್. ನಮ್ಗೆ ಸರ್ ದುಡ್ಡು ಇವತ್ತಿಲ್ಲ ನಾಳೆ ದುಡ್ಕೋತೀವಿ, ಬಟ್ ನಮ್ಗೆ ಹೋದ್ರೆ ನೆಕ್ಸ್ಟ್ ಟೈಮ್ ನಾವು ದುಡಿಯೋಕ್ಕಾಗೋದಿಲ್ಲ ಅಲ್ವಾ. ನೆಕ್ಸ್ಟ್ ನಮ್ಮ ಮುಂದೆ ಎಕ್ಸಿವಿ ನೋಡ್ತೀರಾ ಅಂತಂದ್ರೆ ಕರ್ನಾಟಕ ರಿಜಿಸ್ಟರ್ಡ್ ಎಕ್ಸಿವಿ 500 ಇದೆ. ಇದರಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಅಲ್ಲಿ ಕೊಟ್ಬಿಡೋಣ ಸರ್. ಇಲ್ಲೊಂದು ಎಕ್ಸಿವಿ ಇದೆ, ಇಲ್ಲೊಂದು ಎಕ್ಸಿವಿ ಇದೆ. ಇದು ಕೂಡ 2014 ಮಾಡಲ್, ಇದು ಕೂಡ 2014 ಮಾಡಲ್. ಜನ ವೀಕ್ಷಕರು ಕೇಳ್ತಾರೆ, ಇದೊಂದು ಬ್ರೀಫ್ ಆಗಿ ನಾನು ಹೇಳ್ಬಿಡ್ತೀನಿ ಸರ್. ಕರ್ನಾಟಕ ರಿಜಿಸ್ಟರ್ಡ್ ಗೆ ಅದರ್ ಸ್ಟೇಟ್ ರಿಜಿಸ್ಟರ್ಡ್ ಗೆ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ. ಇದು ಅದರ್ ಸ್ಟೇಟ್ ರಿಜಿಸ್ಟರ್ಡ್ ವಿತ್ NOC ಮಾಡ್ಕೊಡ್ತೀನಿ ಅಂದ್ರೆ 3,95,000 ಗೆ ಕೊಡ್ತೀನಿ. 3,95,000ಗೆ 2014 ಮಾಡಲ್ ಎಕ್ಸಿವಿ. ಅದು ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕಿರೋ ಗಾಡಿ ಕೊಡ್ತಾ ಇದ್ದೀನಿ. ಸೇಮ್ W8 ವೇರಿಯಂಟ್ ನಿಮಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ನಮ್ಮ ಕರ್ನಾಟಕ ರಿಜಿಸ್ಟರ್ಡ್ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ 6,75,000ಗೆ. 6,75,000, 6,75,000. ನಮ್ಮ ಕರ್ನಾಟಕ ರಿಜಿಸ್ಟರ್ಡ್ಗೂ ಅದರ್ ಸ್ಟೇಟ್ ರಿಜಿಸ್ಟರ್ಡ್ಗೂ ಅಷ್ಟೇ ಬರೋದು. ಕರ್ನಾಟಕದಲ್ಲಿ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಅದರ್ ಸ್ಟೇಟ್ ಅಲ್ಲಿ ನಿಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಇದು ಕೂಡ ಆನ್ ಟೇಬಲ್ ಬಂದ್ರೆ ಒಂದು 5,000 to 10,000 ಮ್ಯಾಕ್ಸಿಮಮ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,95,000ಗೆ XUV 500 ವೈಟ್ ಕಲರ್ ಕೊಡ್ತೀನಿ. 6,75,000ಗೆ ಗ್ರೇ ಕಲರ್ ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಸರ್ ಎರಡುವೆ? ಸರ್ ಇದು ಬಂದು 1,07,000 ಹೊಡಿದೆ, ಇದು ಬಂದು 1,14,000 ಹೊಡಿದೆ. ಎರಡು ಕೂಡ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ವಿತ್ ಸರ್ವಿಸ್ ಹಿಸ್ಟ್ರಿ ಮಹೀಂದ್ರ ಇಂದ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ತೆಗೆಸಿ ಕೊಡ್ತೀನಿ ಅಂತ. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ Hyundai Grand i10 ಇದೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡೋರ್ಗೆ ಒನ್ ಆಫ್ ದಿ ಬೆಸ್ಟ್ ಅಂತಾನು ಹೇಳ್ಬೋದು. ಮಾಡೆಲ್ ಗಾಡಿ ಇದೆ ನಿಮಗೆ 2015 ಮಾಡಲ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. 68,000 ಹೊಡಿದೆ. ಆಸ್ತಾ ಟಾಪ್ ಎಂಡ್ ಇದು ವಿತ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಅಲೋವಿಲ್ಸ್ ಎಲ್ಲ ಬರುತ್ತೆ. ನಮ್ಮ ಕರ್ನಾಟಕ ರಿಜಿಸ್ಟರ್ಡ್ K19 ಮ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ ಆಗಿದೆ. ಲೋನ್ ನೋಡೋರ್ಗೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ಗಾಡಿ. ಇದು ಕೂಡ ಫಿಕ್ಸ್ ಪ್ರೈಸ್ ಒಂದೇ ಒಂದು ಪ್ರೈಸ್ ಕೊಟ್ಬಿಡ್ತೀನಿ. 4,35,000 ಆಗುತ್ತೆ. 435 ಬಿಲೋ ಬಜೆಟ್ ಅಲ್ಲಿ ನೋಡೋರಿಗೆ, ಬಿಲೋ 4.5 ಬಜೆಟ್ ಲೋನ್ ಕೂಡ ನೋಡೋರಿಗೆ ಬರೀ 35,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಆಗಿರೋದ್ರಿಂದ ಆರಾಮಾಗಿ 4 ಲಕ್ಷ ಲೋನ್ ಆಗುತ್ತೆ. 35,000 ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಸಾಕು. ಓಕೆ ಸರ್. ಇದು ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಎಂಡ್ ಮಾಡಲ್ ನಿಮಗೆ. ಓಕೆ ಸರ್. ನೆಕ್ಸ್ಟ್ ಇದು ಕೂಡ ಒಂದು ಪ್ರೀಮಿಯಂ. ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಒಂದು ಪ್ರೀಮಿಯಂ ಇಡಲೇಬೇಕು. ಬಟ್ ಪ್ರೀಮಿಯಂ ಅಂತ ಹಿಡಿದೆ ಅಂತಂದ್ರೆ ಪ್ರೈಸಿಂಗ್ ಹಂಗೆ ಇಡಬೇಕು ಅಲ್ವಾ. ಅದೇ ರೀತಿ 2010 ಮಾಡಲ್ ಸಿಂಗಲ್ ಓನರ್ 3 Series ವಿತ್ ಸನ್ರೂಫ್, ವಿತ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ವಿತ್ ಅಪ್ ಟು ಡೇಟ್. ಅದ್ರಲ್ಲೂ ಒಂದು ಡ್ರಾಬ್ಯಾಕ್ ಏನ್ ಗೊತ್ತಾ, ಬರೀ 26,000 ಓಡಿರೋ ಗಾಡಿ. 26,000 ಬರೀ 26,000 ಡ್ರಿವನ್ ಆಗಿರೋ ಗಾಡಿ. ಬಾಡಿ ಲೈನ್ ನೀವು ನೋಡ್ಬೋದು, ಸ್ವಲ್ಪ ನಿಮಗೆ ಕಲರ್ ಡಲ್ ಆಗಿದೆ. ಈವನ್ ಪಾಲಿಶ್ ಕೂಡ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಪಾಲಿಶ್ ಮಾಡಿ ನಿಲ್ಸ್ಬಿಟ್ಟು ಶೈನಿಂಗ್ ಹೊಡೆದಾದ್ಮೇಲೆ ನಾನು 50,000 ಜಾಸ್ತಿ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಸರ್ ನಮ್ಮ ಹತ್ರ. ಕಲರ್ ಡಲ್ ಆಗಿದೆ, ಓಪನ್ ಆಗಿ ಹೇಳ್ತಾ ಇದೀನಿ. ನೀಟಾಗಿ ಪಾಲಿಶ್ ಮಾಡಿದ್ರೆ ಸೆಕೆಂಡ್ ಗ್ಲೇಸ್ ಬರುತ್ತೆ ನಿಮಗೆ. ಪಾಲಿಶ್ ಗಿಲಿಶ್ ಎಲ್ಲ ಮಾಡ್ಕೊಡ್ತೀನಿ. ಅದು ಬಜೆಟ್ ಫ್ರೆಂಡ್ಲಿ ಕೊಡ್ತಿದ್ದೀನಿ. ಬಿಲೋ 4.5 lakhs ನೋಡೋರಿಗೆ ಗ್ರ್ಯಾಂಡ್ i10 ಕೊಡ್ತಾ ಇದೀನಿ. ಅದೇ ರೀತಿ ಬಿಲೋ 4.5 lakhs ಅಲ್ಲಿ ಇವನ್ BMW ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ 4,30,000ಗೆ ಕೊಡ್ತೀನಿ ಸರ್. 4,30,000ಗೆ 2010 BMW 3 Series ವಿತ್ ಸನ್ರೂಫ್, ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ವಿತ್ ಸರ್ವಿಸ್ ಹಿಸ್ಟ್ರಿ, ವಿತ್ ಜಸ್ಟ್ 26,000 ಡ್ರಿವನ್ ಆಗಿರೋ ಗಾಡಿ ಕೊಡ್ತಾ ಇದೀನಿ. ಪೆಟ್ರೋಲ್ ಇಂಜಿನ್. ಏನ್ ಗೊತ್ತಾ ಸರ್, ಈಗ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. Hyundai ತಗೊಳ್ಳ ಇಲ್ಲ BMW ತಗೊಳ್ಳ ಅಂತ ಸರ್. ಎರಡು ಕನ್ಫ್ಯೂಸ್ ಆಗದ್ರ. ಈವನ್ ಅದು ಕ್ಲಾರಿಫೈ ಮಾಡ್ಬಿಡ್ತೀನಿ. Hyundai ತಗೊಂಡ್ರೆ ಮೇಂಟೆನೆನ್ಸ್ ಕಡಿಮೆ ಇರುತ್ತಪ್ಪ, BM ಮೇಂಟೆನೆನ್ಸ್ ಜಾಸ್ತಿ ಅಂತಾರೆ. ಯಾವ್ದೇ ರೀತಿ ಟೆನ್ಷನ್ ತಗೊಳಂಗಿಲ್ಲ. BMW ಅಷ್ಟೇ ಮೇಂಟೆನೆನ್ಸ್. ಯಾಕಂದ್ರೆ ಜನ ನಾನು BM ತಗೊಂಡ್ಮೇಲೆ ಸರ್ವಿಸ್ ಹೆಂಗಪ್ಪ ಮೇಂಟೈನ್ ಮಾಡೋದಂತ ಭಯ ಪಡ್ಕೋಬೇಡಿ. ಸರ್ವಿಸ್ ಅಂತ ಹೋದ್ರೆ ಇದ್ರ ಸರ್ವಿಸ್ ಕೂಡ ನಾನೇ ಮಾಡಿಸ್ತೀನಿ. ನಮ್ದೇ ವರ್ಕ್ಶಾಪ್ ಇರೋದ್ರಿಂದ ಸರ್ವಿಸ್ ಕೂಡ ನಾನೇ ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಕಾರು ಸರ್, ನಾವ್ ಹೆಸರು ಹೇಳಿದ್ರೆ ಬೇಡ ಸರ್, ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, Volkswagen ಪೋಲೋ. ನೀವ್ ಹೇಳಿದಾಗೆ ಡಿಮ್ಯಾಂಡಿಂಗ್ ಗಾಡಿ ಅಂತಾನು ಹೇಳ್ಬೋದು ಪೋಲೋ ಅಲ್ವಾ. ರೂಫ್ ಬ್ಲಾಕ್ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸರ್ ಈ ಗಾಡಿ ಇವನ್ ನಾನು ಪರ್ಸನಲ್ ಆಗಿ ಡ್ರೈವ್ ಮಾಡಿದೆ ಸರ್. ಫ್ಯಾಬ್ಯುಲಸ್ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಸರ್. ಒಂದು ಲೇಡಿ ಡ್ರಿವನ್ ಗಾಡಿ. ಟ್ರಾನ್ಸ್ಫರ್ ಆಗಿ ಹೇಳ್ತೀನಿ, ಒಂದೆರಡು ಬಂಪರ್ ರೀಪೇಂಟ್ ನಾನೇ ಮಾಡಿಸಿದ್ದೀನಿ. ವಿಡಿಯೋದಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. 2 ಬಂಪರ್ ರೀಪೇಂಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಲೇಡೀಸ್ ಓಡಿಸೋದ್ರಿಂದ ನಮಗೆ ಗೊತ್ತಿರ್ತದೆ, ಮುಂದೆನೂ ಇಡ್ತಾರೆ, ರಿವರ್ಸ್ ತಗೋಬೇಕಾದ್ರೂ ಇಟ್ಬಿಡ್ತಾರೆ. ಬಟ್ ಗಾಡಿ ಮಾತ್ರ A1 ಆಗಿ ಮೇಂಟೈನ್ ಮಾಡಿದ್ದಾರೆ. ಹೈಲೈನು 2010 ಮಾಡಲ್, ಪೆಟ್ರೋಲ್ ಇಂಜಿನ್, ಹೈಲೈನ್ ಟಾಪ್ ಅಂಡ್ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೋವಿಲ್ಸ್ ಎಲ್ಲ ಇದೆ ಗಾಡಿ. ನಿಮಗೆ ತುಂಬಾ ಕ್ಲಾಸಿ ಆಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂದ್ರೆ 2,60,000ಗೆ ವಿತ್ NOC ಕೊಡ್ತೀನಿ.
ರೌಂಡ್ ಫಿಗರ್ 3 ಲಕ್ಷ ಕರ್ನಾಟಕ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ ಚಾಲೆಂಜಿಂಗ್ ಪ್ರೈಸ್ ಇರ್ಲಿ. ಈ ಕಂಡೀಷನ್ ಅಲ್ಲಿ ಗಾಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಆ ಕಂಡೀಷನ್ ಅಲ್ಲಿ ಇಟ್ಟಿದ್ರೆ, ಶೋರೂಮ್ ಕಂಡೀಷನ್ ಅಲ್ಲಿ ಇಟ್ಟಿದ್ರೆ, ಒರಿಜಿನಲ್ ಇಟ್ಟಿದ್ದಾರೆ ಗಾಡಿ. 3 lakhs ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ. ಬನ್ನಿ ಸರ್ ಡಿಚ್ಚಿ ಕೊಡೋ ಪ್ರೈಸ್ ಅಲ್ಲಿ ಬೇರೆ ಯಾವ್ದು ಗಾಡಿ? ಡಿಚ್ಚಿ ಐತೆ. ನೆಕ್ಸ್ಟ್ ನಮ್ಮ ಮುಂದೆ i20 ನೋಡ್ತೀರಾ ಅಂದ್ರೆ ಒಂದು i20 ಅಲ್ಲ, 2 i20 ಇದೆ. ಓಕೆ, 2 i20 ಸ್ವಲ್ಪ ಸ್ಪೆಷಲ್. ಇವಾಗ ನೀವು ನೋಡ್ತಾ ಇರೋ ಗಾಡಿ ನೋಡ್ತೀರಾ ಅಂತಂದ್ರೆ ಇದು ಬಂದು 2012 ಮಾಡಲ್. ಓಕೆ, ಶಾಕ್ ಆಗ್ಬೇಡಿ, ಕಿಲೋಮೀಟರ್ ಓಡಿರೋದು ಜಸ್ಟ್ 15,000 ಓಡಿದೆ ಸರ್. 15,000 ಬರೀ 15,000 ಓಡಿದೆ. ಯಾವುದೇ ಶೋರೂಮ್ ಅಲ್ಲೂ ನಿಮಗೆ ಒಂದ್ ಮೈನಸ್ ಪಾಯಿಂಟ್ ಇಲ್ಲ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಗಾಡಿಗೆ. 2012 ಮಾಡಲ್, ಸಿಂಗಲ್ ಓನರ್, ಬರೀ 15,000 ಡ್ರಿವನ್ ಆಗಿರೋ ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನಿಮಗೆ ಬರೀ 2 ಸರ್ವಿಸ್ ಶೋರೂಮ್ ಅಲ್ಲಿ ಆಗಿರೋದು ಗಾಡಿ. 2 ಸರ್ವಿಸ್ ಶೋರೂಮ್ ಅವರು ಕೂಡ ಟೆಸ್ಟ್ ಮಾಡಿ ಹೇಳಿದಾರೆ, ಇಲ್ಲ ರೆಕಾರ್ಡೆಡ್ ಡ್ರಿವನ್ ಆಗಿರೋದು ಅಂತ ಹೇಳ್ಬಿಟ್ಟು. ಏಂತಕ್ಕೆ ಇಷ್ಟು ರಿವೀಲ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಯೋಚನೆ ಮಾಡ್ತಾರೆ ಇಲ್ಲ ಮೀಟರ್ ಟ್ಯಾಂಪರ್ಡ್ ಆಗಿರ್ಬೋದು ಅಂತ. ರೆಕಾರ್ಡೆಡ್ 15,000 ಓಡಿರೋ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂದ್ರೆ 3,75,000ಗೆ ಫೈನಲ್ ಆಗುತ್ತೆ. 3,75,000 ಗೆ ಫೈನಲ್ ಆಗುತ್ತೆ. 2012 ಮಾಡಲ್, ಬಟ್ ಸಕ್ಕದಾಗಿ ಇಟ್ಟಿದ್ದಾರೆ ಗಾಡಿ. ಈವನ್ ಲೋನ್ ಮಾಡ್ಕೊಳ್ಳೋರ್ಗೆ ಲೋನು ಕೂಡ ಗಾಡಿಗೆ ಮಾಡಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು i20 ನೋಡೋರ್ಗೆ 2011 ಮಾಡಲ್. ಇದು ಕೂಡ ಡ್ಯುಯಲ್ ಟೋನ್ ಇದೆ. ನಿಮಗೆ ಬ್ಲಾಕ್ ಮಿಕ್ಸ್ ವಿತ್ ಸಿಲ್ವರ್ ಇದೆ. ಬಟ್ ಇದರಲ್ಲಿ ನಿಮಗೆ ಏಂಬಿಯಂಟ್ ಲೈಟ್ಸ್ ಹಾಕಿದ್ದಾರೆ. ಇಂಟೀರಿಯರ್ ಅಲ್ಲಿ ನಿಮಗೆ ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮಗೆ 2 ಗಾಡಿ ತುಂಬಾ ಚೆನ್ನಾಗಿ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಇದ್ರಲ್ಲೂ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂತಂದ್ರೆ 3,25,000 ಇದು ಕೂಡ ಫೈನಲ್ ಆಗುತ್ತೆ. 325 25,000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಆರಾಮಾಗಿ ಲೋನೇ ಮಾಡ್ಬೋದು. 25,000 ಡೌನ್ ಪೇಮೆಂಟ್, ಅದಕ್ಕೆ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಇದಕ್ಕೆ 25,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಎರಡಕ್ಕೂ ಕೂಡ ಲೋನ್ ಆಗುತ್ತೆ ನಿಮಗೆ. ಎರಡಕ್ಕೂ ಕೂಡ ಲೋನ್ ಆಗುತ್ತೆ. ಬಟ್ 2 ವಿತ್ ಕಂಪನಿ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ 2 ಗಾಡಿಗಳು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇದು ಕೂಡ ಜಿದ್ದಿ ಆಫರ್ ಇತ್ತು. ಈ ಸಲ ಡಿಚ್ಚಿ ಆಫರ್ ಅಲ್ಲಿ ಕೊಡ್ತೀನಿ. 2012 ಸಿಂಗಲ್ ಓನರ್ ಗಾಡಿ. ಅದು ಕೂಡ ಸ್ಯಾಂಟ್ರೋ 2009 ಮಾಡಲ್, ಪೆಟ್ರೋಲ್ ಇಂಜಿನ್. ಸ್ಯಾಂಟ್ರೋ ನೋಡೋರ್ಗೆ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಅದು ಮೇಂಟೈನ್ ಮಾಡಿದ್ದಾರೆ. ವಿತ್ ಟ್ಯಾನ್ ಇಂಟೀರಿಯರ್ ಲೆದರ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಹೋಗಾಡಕ್ ಆಗಲ್ಲ, ಅದಕ್ಕೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದೀನಿ. ಅದ್ರ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂತಂದ್ರೆ 1,25,000ಗೆ ಕೊಡ್ತೀನಿ. 1,25,000 ವಿತ್ NOC ಕೊಡ್ತೀನಿ. ಕರ್ನಾಟಕ ಮಾಡ್ಕೊಡಿ ಅಂತಂದ್ರೆ 155-160 ಬಜೆಟ್ ಅಲ್ಲಿ ಅದು ಕೂಡ ಬರುತ್ತೆ ನಿಮಗೆ. ಇದು ಕೂಡ ನೋಡ್ತೀರಾ ಅಂದ್ರೆ 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಬೀಟ್ ಅಂತ ಹೋದ್ರೆ ನಿಮಗೆ 25 ಮೈಲೇಜ್ ಪಕ್ಕಾ ಬಂದೇ ಬರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ. ನೀವು ಬಾಡಿ ಲೈನ್ ನೋಡ್ಬೋದು, ತುಂಬಾ ಚೆನ್ನಾಗಿ ವೈಟ್ ಕಲರ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಇಂಟೀರಿಯರ್ಸ್ ಹಾಕ್ಬಿಟ್ಟಿದ್ರಲ್ಲೂ ಕೂಡ ನಿಮ್ಗೆ. ಇದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಹೋಗ್ತೀರಾ ಅಂತಂದ್ರೆ 1,65,000ಗೆ ವಿತ್ NOC ಕೊಡ್ತೀನಿ. ಆನ್ ದ ಫಿಕ್ಸ್ ಪ್ರೈಸ್ ಕರ್ನಾಟಕ ಮಾಡ್ಕೊಡೋರಿಗೆ ಬಂಪರ್ ಆಫರ್ 2 ಲಕ್ಷ ಕೊಟ್ಬಿಡ್ತೀನಿ. 2 ಲಕ್ಷಕ್ಕೆ 2 lakhs ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ನಾ ಮುಂದೆ ಸ್ಕೋಡಾ ಲವರ್ಸ್ ಗೆ ಒಂದು ಫ್ಯಾನ್ಸಿ ರೇಟ್ ಅಲ್ಲಿ ಕೊಡ್ತೀನಿ ಸರ್ ಇವತ್ತು. ಈ ಗಾಡಿ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಈ ಗಾಡಿ ಫೀಚರ್ಸ್ ಕೊಡ್ತೀರಾ ಅಂತಂದ್ರೆ ಕಂಪ್ಲೀಟ್ ಬ್ಲಾಕ್ ಎಡಿಷನ್ ಇದು. ಟಾಪ್ ರೂಫ್ ಕೂಡ ಬ್ಲಾಕ್, ಮ್ಯಾಗ್ವಿಲ್ ಬ್ಲಾಕ್, ಗಾಡಿ ಬ್ಲಾಕ್, ಕಂಪ್ಲೀಟ್ ಆಗಿ ಬ್ಲಾಕ್ ಎಡಿಷನ್. ಬಟ್ ಅಪ್ ಟು ಡೇಟ್ ನಿಮಗೆ ಶೋರೂಮ್ ಸಮೇತ ಇದೆ ಗಾಡಿ. ರೆಕಾರ್ಡೆಡ್ 83,000 ಡ್ರಿವನ್ ಆಗಿದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸ್ಕೋಡಾದಲ್ಲಿ ನಿಮಗೆ ಮೈಲೇಜ್ ಆಗ್ಲಿ, ಪಿಕಪ್ ಆಗ್ಲಿ, ಇದ್ರ ಟರ್ಬೋ ಓಪನ್ ಆಯ್ತು ಅಂತಂದ್ರೆ ಗಾಡಿ ಅಂತ ಹೋಗ್ತಾ ಇರ್ತದೆ. ಸಕ್ಕದಾಗಿ ಕಾಣುತ್ತೆ. ಬ್ಲಾಕ್ ಕಲರ್ ಗಾಡಿ ನಿಮಗೆ 1 ಕೋಟ್ ಪಾಲಿಶ್ ಅಂತ ಮಾಡ್ಬಿಟ್ರೆ ನಾವು ಫೇಸ್ ತೋರಿಸಿದ್ರೆ ನಮ್ ಫೇಸ್ ಕಾಣಿಸುತ್ತೆ ಗಾಡಿ ಬ್ಲಾಕ್ ಅಲ್ಲಿ. ಆ ತರ ಇದೆ. ನಮ್ಮ ಕರ್ನಾಟಕ ರಿಜಿಸ್ಟರ್ಡ್ ಫ್ಯಾನ್ಸಿ ನಂಬರ್ 7272 ಗಾಡಿ ನಂಬರ್ ನಿಮಗೆ. ವಿತ್ ಲೆದರ್ ಇಂಟೀರಿಯರ್ ಕೂಡ ಇದೆ, ಬ್ಲಾಕ್ ಕಲರ್. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬರ್ತೀರಾ ಅಂದ್ರೆ ಒಂದೇ ಒಂದು ಪ್ರೈಸ್, ನೆಗೋಷಿಯಬಲ್ ಆಗಲ್ಲ. ಲಾಸ್ಟ್ ಟೈಮ್ ನಾನು ರಿವೀಲ್ ಮಾಡಿದೆ, ಅದಕ್ಕೂ ಕಡಿಮೆ ಕೊಟ್ಬಿಡ್ತೀನಿ. 3 ಲಕ್ಷ ಕೊಟ್ಬಿಡ್ತೀನಿ. ಮಾಡಲ್ಲ 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. 3 ಲಕ್ಷಕ್ಕೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ ಗಾಡಿ. ಚಾಲೆಂಜ್, ಓಪನ್ ಚಾಲೆಂಜ್ ಪ್ರೈಸ್ 3 ಲಕ್ಷಕ್ಕೆ ಮಾರ್ಕೆಟ್ ಅಲ್ಲಿ ಇಲ್ಲ ಗಾಡಿ. ನಾನ್ ಕೊಡ್ತಾ ಇದೀನಿ. ಕಂಡೀಷನ್ A1, ಯಾರ್ ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡೋಗ್ಲಿ. ಆ ಕಂಡೀಷನ್ ಅಲ್ಲಿ ಕೊಡ್ತೀನಿ ಗಾಡಿ. ಇದು ಬರೀ ಧೂಳಾಗಿದೆ ಅಷ್ಟೇ. ನಾನು ಹತ್ರದಿಂದ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಬರೀ ಧೂಳಾಗಿದೆ ಅಷ್ಟೇ. ಬಟ್ ಧೂಳು ಹೊಡ್ಸಿದ್ರೆ ನಿಮ್ಗೆ ಕಾಣಿಸ್ತಾ ಇರ್ತದೆ. ನನ್ನ ಮೊಬೈಲ್ ಕ್ಯಾಮ್ರಾ ಕೂಡ ನಿಮ್ಗೆ ಅಷ್ಟು ನೀಟ್ಲಿನೇ ಇರುತ್ತೆ. ಕಂಡೀಷನ್ ಅದೇ. ಈವನ್ ಪಾಲಿಶ್ ಕೂಡ ಮಾಡ್ಕೊಡ್ತೀನಿ. ಜಸ್ಟ್ ಸ್ವಲ್ಪ ರೋಡ್ ಅಲ್ಲಿ ನಿಂತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಧೂಳಾಗಿದೆ ಅಷ್ಟೇ, ನೀಟಾಗಿ ಮಾಡಿ ಕೊಡ್ತೀನಿ ಗಾಡಿಗಳು. ನೆಕ್ಸ್ಟ್ ಸರ್, ಬಜೆಟ್ ಫ್ರೆಂಡ್ಲಿ, ಬಿಲೋ 2 lakhs ಬಜೆಟ್ ಅಲ್ಲಿ ನೋಡೋರಿಗೆ ಒಂದು ಸಣ್ಣ ಓವರ್ ವ್ಯೂ ಆಗಿ ತೋರಿಸ್ಬಿಟ್ರೆ ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲ ಒಂದು ಬಿಲೋ 2 lakhs ಬಜೆಟ್ ಅಲ್ಲೇನೆ. ಎಲ್ಲ ಕೂಡ ನಮ್ಮ ಯಾರ್ಡ್ ಅಲ್ಲಿ ಇರೋದು ಒಂದು ಬಿಲೋ 2 lakhs. ಯಾವ್ದಾದ್ರು ಒಂದು ಗಾಡಿ ಮೇಲೆ ಕೆಳಗಡೆ ಆಗಿರ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತಾನು ಕೊಡ್ತೀನಿ. ಇವತ್ತು ಮೊದಲನೇದಾಗಿ ನೋಡ್ತೀರಾ ಅಂತಂದ್ರೆ ನಮ್ಮ ಮುಂದೆ ಹೋಂಡಾ ಜಾಜ್ ಇದೆ. 2010 ಮಾಡಲ್, ಪೆಟ್ರೋಲ್ ಇಂಜಿನ್ ಗಾಡಿ ನಿಮಗೆ. ವಿತ್ ಡ್ಯುಯಲ್ ಟೋನ್ ಇದೆ. ಇದಕ್ಕೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡಿದ್ದಾರೆ. ಜಾಜ್ ಅಂತ ಬಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ, ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. HR ರಿಜಿಸ್ಟರ್ಡ್ ಗಾಡಿ ನಿಮಗೆ. ಇದು ಕೂಡ i10 ಪ್ರೈಸ್ ಅಲ್ಲಿ ಹೋಂಡಾ ಜಾಜ್ ಕೊಡ್ತಾ ಇದೀನಿ. ಕೇವಲ 1,75,000 ವಿತ್ NOC ಕೊಡ್ತೀನಿ. ಹೋಂಡಾ ಜಾಜ್ 1.25 ಲಕ್ಷಕ್ಕೆ. 1.25 ಲಕ್ಷ, 1,75,000ಗೆ ಹೋಂಡಾ ಜಾಜ್ ಕೊಡ್ತಾ ಇದೀನಿ.
ಅದು 2010 ಮಾಡಲ್, ಅದು ಟಾಪ್ ಅಂಡ್ ವಿತ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಇದರಲ್ಲಿ, ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಆಗಲಿ, ನಿಮಗೆ ಫ್ಯಾಬ್ರಿಕ್ ಇಂಟೀರಿಯರ್ಸ್ ಆಗಲಿ, ನಿಮಗೆ ಜಾಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಒಳ್ಳೆ ಮೇಂಟೆನೆನ್ಸ್. ಹೌದು, ಮತ್ತೆ ಒಳ್ಳೆ ಕ್ಲಿಯರೆನ್ಸ್ ಸರ್. ಒಳಗಡೆ ಕೂತ್ಕೊಂಡ್ರೆ ರೋಡ್ ಎಲ್ಲ ತುಂಬಾ ಕ್ಲೀನ್ ಆಗಿ ಕಾಣುತ್ತೆ, ಯಾಕಂದ್ರೆ ಫ್ರಂಟ್ ಶೇಪ್ ಚೆನ್ನಾಗಿ ಕೊಟ್ಟಿದ್ದಾನೆ. ಹೌದು, ತುಂಬಾ ಕಂಫರ್ಟೇಬಲ್ ಡ್ರೈವ್. ಇವನ್ ಅದೇ ರೀತಿ i10 ನೋಡೋರಿಗೆ Hyundai i10 ಕೊಡ್ತಾ ಇದೀನಿ. ಇದು ಕೂಡ 2011 ಮಾಡಲ್, ನಿಮಗೆ ಪೆಟ್ರೋಲ್ ಇಂಜಿನ್, ಸ್ಕೈ ಬ್ಲೂ ಕಲರ್. ನಮ್ಮ ಸಿವಿಕ್ ನೋಡಿದ್ರೆ ಅದೇ ಕಲರ್, ತುಂಬಾ ಚೆನ್ನಾಗೂ ಕೂಡ ಮೇಂಟೈನ್ ಮಾಡಿದೆ. ಜಸ್ಟ್ ಒಂದ್ ಮಿರರ್ ನೋಡಿ, ಯಾವತ್ತು ನಾನೇ ವಿಡಿಯೋದಲ್ಲಿ ರಿವೀಲ್ ಮಾಡ್ಬಿಡ್ತೀನಿ, ಸ್ವಲ್ಪ ಮಿರರ್ ಡ್ಯಾಮೇಜ್ ಆಗಿದೆ, ಅದು ಕೂಡ ನಾನೇ ರಿಪೇರಿ ಕೂಡ ಮಾಡಿಸ್ಕೊಡ್ತೀನಿ ಅಂತಾನು ಹೇಳ್ತೀನಿ. ಇವನ್ ಸರ್ವಿಸಿಂಗ್ ಕೂಡ ಆಗಿದೆ. 2011 ಮಾಡಲ್ ಪೆಟ್ರೋಲ್ ಇಂಜಿನ್, ಇದು ಕೂಡ 1,75,000 ವಿತ್ NOC ಕೊಡ್ತೀನಿ. 175, ಇದು ಕೂಡ 1,75,000 ಹೇಳಿದ್ನಲ್ಲ. ಬಿಲೋ 2 lakhs ಬಜೆಟ್ ಅಲ್ಲಿ ನೋಡೋರಿಗೆ ಯಾವತ್ತಿದ್ರು ಚಾಂಪಿಯನ್ ಕಾರ್ಸ್ ಇದೆ. ಬಡವರ ಪಾಲಿಗೆ ದೇವ್ರು. ನಮ್ಮ ದಾವಣಗೆರೆ ಒಂದು ಕಸ್ಟಮರ್ ಹೇಳ್ತಾರೆ, ಸರ್ ಬಡವ್ರ ಪಾಲಿಗೆ ನೀವು ದೇವ್ರು ಅಂತ ಹೇಳ್ಬಿಟ್ಟು. ದೇವ್ರು ಏನಿದ್ದಾರೆ ಸರ್, ಮೇಲಿದ್ದಾರೆ, ನಾವೊಂದು ಝರಿಯಾ ಅಂತಾರೆ ನಮ್ ಕಡೆ, ಆ ತರ ಆಗಿದ್ದೀವಿ. ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಎಲ್ಲ ಬಿಲೋ 2 lakhs ಬಜೆಟ್ ಅಲ್ಲಿ ಇರೋರಿಗೆ ಎಲ್ಲ ಗಾಡಿ ಕೊಡ್ತಾ ಇದೀನಿ. 1,75,000 ಇದು ಕೂಡ i10 ಕೊಡ್ತೀನಿ, ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ಇದಕ್ಕೆಲ್ಲ ಏನ್ ಸರ್ 20-25,000 ಟ್ಯಾಕ್ಸ್ ಬರುತ್ತೆ. ಅದು ಕೂಡ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಡಿತಾರೆ, ಕರ್ನಾಟಕ ಡೀಟೇಲ್ಸ್ ಕೊಡಿ, ಕರ್ನಾಟಕ ಡೀಟೇಲ್ಸ್ ಕೊಡಿ ಅಂತಂದ್ರೆ. 2011 ಮಾಡಲ್ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ 275-280 3 lakhs ಇರುತ್ತೆ. ಆದ್ರೂ ನಮ್ಮ ಹತ್ರ ತಗೊಂತೀರಾ ಅಂತಂದ್ರೆ 175 ಅಂದ್ರೆ 210, 205, 210 ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಆಗ್ಬಿಡುತ್ತೆ ಗಾಡಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಒಂದು ಬಜೆಟ್ ಫ್ರೆಂಡ್ಲಿ, ಇದು ಹೋಂಡಾ ಸಿಟಿ ಇದೆ, ಡೀಸೆಲ್ ಗಾಡಿ ಇದೆ ನಮ್ಮ ಹತ್ರ. ಇದು ಬಂದು 2014 ಮಾಡಲ್, ಡೀಸೆಲ್ ಇಂಜಿನ್, ಗುಜರಾತ್ ರಿಜಿಸ್ಟರ್ಡ್, ID ಟೆಕ್ ಮಾಡಲ್, ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಕೂಡ ಹಾಕಿದ್ದಾರೆ. SV ವೇರಿಯಂಟ್ ಇದು. ಇದು ಕೂಡ ರೆಕಾರ್ಡೆಡ್ ನಿಮಗೆ 96,000 ಡ್ರಿವನ್ ಆಗಿದೆ, ನಿಯರ್ ಟು 1 lakh ಡ್ರಿವನ್ ಆಗಿದೆ, ವಿತ್ ಲೆದರ್ ಇಂಟೀರಿಯರ್ಸ್ ಇದೆ. ಡೀಸೆಲ್ ಅಂತ ಹೋದ್ರೆ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿದೆ. 3,75,000 375 ಬಜೆಟ್ ಅಲ್ಲಿ ಒಂದು ಹೋಂಡಾ ಸಿಟಿ ಕೊಡ್ತಾ ಇದೀನಿ, ಡೀಸೆಲ್ ಗಾಡಿ ಕೊಡ್ತಾ ಇದೀನಿ, ಮಾಡೆಲ್ ಗಾಡಿ ಕೊಡ್ತಾ ಇದೀನಿ, ಮೈಲೇಜ್ ಗಾಡಿ ಕೊಡ್ತಾ ಇದೀನಿ. ಹೌದು ಸರ್, ಎಲ್ಲ ಆಲ್ ಇನ್ ಒನ್. ಆಲ್ ಇನ್ ಒನ್, ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಸರ್ Hyundai ಸ್ಯಾಂಟ್ರೋ ಇದೆ ನಮ್ಮ ಮುಂದೆ. ಸ್ಯಾಂಟ್ರೋ ಇದು ಬಂದು ಇದ್ರದ್ದೊಂದು ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ, ಬರೀ 29,000 ಓಡಿದೆ ಅಷ್ಟೇ. ಜಸ್ಟ್ 29,000. ಯಾವ್ದೇ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಜಸ್ಟ್ 29,000 ಓಡಿರೋ ಗಾಡಿ. 2009 ಮಾಡಲ್, ಸಿಂಗಲ್ ಓನರ್, NOC ಕೂಡ ರೆಡಿ ಇದೆ, ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀನಿ. ಗಾಡಿ A1 ಕಂಡೀಷನ್ ಅಲ್ಲಿ ಕೂಡ ಮೇಂಟೈನ್ ಮಾಡಿದ್ರೆ. 29,000 ಅಂತಂದ್ರೆ ನೀವೇ ಲೆಕ್ಕ ಹಾಕೋಬಹುದು, ಒಂದು 4-5 ಸರ್ವಿಸ್ ಅಷ್ಟೇ ಶೋರೂಮ್ ಅಲ್ಲಿ ಆಗಿರೋದು. ಯಾಕಂದ್ರೆ ನಮ್ಮ ಡೆಲ್ಲಿಲಿ ಸ್ವಲ್ಪ ಬಾಡಿ ಲೈನ್ ಉಜ್ಬಿಡ್ತಾರೆ, ಬಟ್ ಇಂಜಿನ್ A1 ಆಗಿ ಮೇಂಟೈನ್ ಮಾಡ್ತಾರೆ. ಸರ್ ನಾನು ಪರ್ಸನಲಿ ಚೆಕ್ ಮಾಡಿರೋದು, ಸ್ವಲ್ಪ ಬಾಡಿ ಲೈನ್ ಡ್ಯಾಮೇಜ್ ಮಾಡ್ಕೊಂಡ್ರು ಇಂಜಿನ್ A1 ಆಗಿಟ್ಟಿದ್ರೆ, ನೀವು ಬಾಡಿ ಲೈನ್ ಸ್ವಲ್ಪ ನೋಡಿದ್ರೆ ಸಣ್ಣ ಪುಟ್ಟ ನಿಮಗೆ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇದೆ. ಒಂದು ಲೇಡಿ ಡ್ರಿವನ್ ಆಗಿರೋ ಗಾಡಿ, ಇದನ್ನು ಕೂಡ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಟ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇಕ್ಕಿದೀನಿ, ಯಾವ್ದೇ ತರ ರೀಪೇಂಟ್ ಮಾಡಿಲ್ಲ ಗಾಡಿ. ಬಟ್ ಇಂಜಿನ್ ವಾರಂಟಿ ಗ್ಯಾರಂಟಿ ಸಮೇತ ಕೊಡ್ತಾ ಇದೀನಿ. ಕರ್ನಾಟಕ ರಿಜಿಸ್ಟರ್ಡ್ ಅಂದ್ರೆ 1,75,000 ಕರ್ನಾಟಕ ಮಾಡಿ ಕೊಡ್ತೀನಿ, ವಿತ್ ಫ್ರೆಶ್ FC, ಕಂಪ್ಲೀಟ್ 5 years FC, 1 year ಕಂಪ್ಲೀಟ್ ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ. 1,75,000 ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಗಾಡಿ. ಓಕೆ, ಇದೆಲ್ಲ ಮಾಡ್ತಿರ್ಬೇಕಾರೆ ಸರ್ ನಮ್ಗೆ ರಿಡ್ಜ್ ಕಣ್ ಕೂಗ್ತಾ ಇದೆಯಲ್ಲ. ಓ, ನಮ್ಮ ರಿಡ್ಜ್ ಹೌದು, ಎಲ್ಲಾರ್ಗು ಲಾಸ್ಟ್ ಟೈಮ್ ನಮ್ಮ ಜಿದ್ದಿ ಆಫರ್ ಅಲ್ಲಿ ಆಫರ್ ಅಲ್ಲಿ ರಿಡ್ಜ್ ಕೊಟ್ಟಿದೆ, ಪೆಟ್ರೋಲ್ ಗಾಡಿ. ಹೌದು, ಧಮ್ಕಿ ಆಫರ್ ಅಲ್ಲಿ ಡೀಸೆಲ್ ರಿಡ್ಜ್ ಕೊಡ್ತಾ ಇದೀನಿ. 2013 ಮಾಡಲ್. ಪ್ರೈಸ್ ಕೇಳಿ ಶಾಕ್ ಆಗ್ಬೇಡಿ, ಕೇವಲ 1,85,000 ಮಾತ್ರ. 1,85,000 2013 ಮಾಡಲ್ ರಿಡ್ಜ್, ವಿತ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ವಿತ್ ಡೀಸೆಲ್ ಇಂಜಿನ್, ವಿತ್ ಮೈಲೇಜ್ ಗಾಡಿ. 1,14,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ ಗಾಡಿ. 1 year ಇಂಜಿನ್ ವಾರಂಟಿ, 1 year ಗೇರ್ ಬಾಕ್ಸ್ ವಾರಂಟಿ ಎಲ್ಲಾ ಕೊಡ್ತಾ ಇದೀನಿ. ಕೇವಲ 1,85,000 2013 ಮಾಡಲ್ ರಿಡ್ಜ್. ಓಪನ್ ಚಾಲೆಂಜ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಗಾಡಿ ಪ್ರೈಸ್, ನಾನು ಕೊಡ್ತಾ ಇದೀನಿ. ಚಾಂಪಿಯನ್ ಕಾರ್ಸ್ ಅಲ್ಲಿ ಎಲ್ಲಾ ಕಡೆ ಚೆಕ್ ಮಾಡ್ಕೊ ಬರ್ಲಿ. 13 ಮಾಡಲ್ ರಿಡ್ಜ್ 185 ಯಾರು ಕೊಟ್ಟಿಲ್ಲ, ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡ್ತಾ ಇದೀನಿ. ಅದು ನಾನ್ ಆಕ್ಸಿಡೆಂಟ್ ಕಾರು ಎಲ್ಲ ಸರ್ ಅಪ್ ಟು ಡೇಟ್. ಯಾವ್ದೇ ಮೆಕ್ಯಾನಿಕ್ ಚೆಕ್ ಮಾಡ್ಕೊಂಡ್ ಬೇಕಂದ್ರೆ ತಗೊಳ್ಳಿ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ i10 ನೋಡೋರಿಗೆ Hyundai i10 ಇದೆ ನಿಮಗೆ 2010 ಮಾಡಲ್. ಇದು ಕೂಡ ಪೆಟ್ರೋಲ್ ಇಂಜಿನ್ ಆಗಿದೆ. 11 ಮಾಡಲ್ i10 ನೋಡಿದ್ರಿ, 12 ಮಾಡಲ್ i10 ನೋಡಿದ್ರಿ, ಈವನ್ 10 ಮಾಡಲ್ ಕೂಡ i10 ಇದೆ ನಿಮಗೆ. ಧಮಾಕ ಆಫರ್ ಇದ್ರ ಕೊಟ್ಬಿಡೋಣ, 1.5 ಲಕ್ಷ ಕೊಡಿ ತಗೊಂಡೋಗಿ. 1.5 ಲಕ್ಷಕ್ಕೆ 1,50,000 ಕೊಡ್ಲಿ, ವಿತ್ NOC ತೆಕ್ಕೊಟ್ಬಿಡ್ತೀನಿ. ಅಷ್ಟು ಇಲ್ವಾ 2 ಲಕ್ಷ ಕೊಡ್ಲಿ, ಕರ್ನಾಟಕ ಮಾಡಿ ಮನೆ ಬಾಗ್ಲಿಗೆ ಬಿಟ್ಬಿಡ್ತೀನಿ ಗಾಡಿ. ಮನೆ ಬಾಗ್ಲಿಗೆ ಯಾರೇ ಆಗಿರ್ಲಿ, ದೂರ ಇದೀವಿ ಸರ್, ನಿಮಗೆ ಡ್ರೈವಿಂಗ್ ಬರ್ತಾ ಇಲ್ಲ, ನಮ್ಮ ಹತ್ರ 2 ಲಕ್ಷ ಬಜೆಟ್ ಇದೆ, KA ಗಾಡಿ ಬೇಕು ಅನ್ನೋರಿಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಇವನ್ ಗಾಡಿಗೆ ಸಖತ್ತಾಗಿ ಮೇಂಟೈನ್ ಮಾಡಿದಾರೆ ಗಾಡಿ ಕೂಡ. ಇವನ್ ಎಲ್ಲಾ ಗಾಡಿಗಳು
ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಕೊಡ್ತಾ ಇದೀನಿ. ಯಾಕೆ ರಿಪೀಟೆಡ್ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲರೂ ಕೆಲವು ಜನ ಫುಲ್ ವಿಡಿಯೋ ನೋಡೋದಿಲ್ಲ, ಹೌದು ಒಂದೊಂದು ಪಾರ್ಟ್ ಮಾಡಿ ಆ ಗಾಡಿ ಬೇಕು ಅಂತ ನೋಡಿರ್ತಾರೆ. ಎಲ್ಲಾ ಗಾಡಿಗಳು ಇಂಜನ್ ಗೇರ್ ಬಾಕ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಾಡಿ ಲೈನ್ ಕೂಡ ನಿಮಗೆ ಪಾಲಿಶ್ ಮಾಡಿ ಕೊಡ್ತೀನಿ ಗಾಡಿ ಅಂತಾನು ಹೇಳ್ತೀನಿ. ಓಕೆ ಲಾಸ್ಟ್ ಟೈಮ್ ಆಕ್ಚುಲಿ ಸರ್ ನಿಮ್ದು 2 ತಿಂಗಳ ಹಿಂದೆ ವಿಡಿಯೋ ಮಾಡಬೇಕಿತ್ತು, ಬಟ್ ನೀವು ತುಮಕೂರು ಹೊಂಟಾಗಿದ್ರಿ ಕಾರ್ ಹೌದು ಡೆಲಿವರಿ ಹೌದು ಕೊಡಕ್ಕೆ. ಹೌದು ಹೌದು ಕ್ರಿಟಿಕಲ್ ಕಂಡೀಷನ್ಸ್ ಇಂದ ನಾನು ಆಚೆ ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಲಾಗ್ ಗ್ಯಾಪ್ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ಧಮ್ಕಿ ಆಫರ್ ಅಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ಓಕೆ ಇದು ಕೂಡ ರೆನಾಲ್ಡ್ ಡೆಸ್ಟಾಸ್ ಲವರೇ ತುಂಬಾ ಜನ ಇದ್ದಾರೆ. ಬ್ರೌನ್ ಕಲರ್ ಇದು ಕೂಡ ಈವನ್ ನೀವು ಡೆಲ್ಲಿಗೆ ಹೋಗ್ಲಿ ಸರ್, ಡೆಲ್ಲಿ ವಿಡಿಯೋಸ್ ಕಂಪೇರ್ ಮಾಡಿ ನೋಡಿ. 2014 ಮಾಡಲ್ ಡೆಸ್ಟರ್ ಡೆಲ್ಲಿಲೇ ಪ್ರೈಸಸ್ 3.25-3.5 ಲಕ್ಷ ಇದೆ. ನನ್ನ ಹತ್ರ ಆ ಪ್ರೈಸ್ ಬೇಡ, 3 ಲಕ್ಷಕ್ಕೆ ನಾನು ಕರ್ನಾಟಕದಲ್ಲಿ ಕೊಡ್ತಾ ಇದೀನಿ ಗಾಡಿ. 3 ಲಕ್ಷ ಬರೀ 3 ಲಕ್ಷ 2014 ಮಾಡಲ್ ಡಸ್ಟರ್ ನಿಮಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋ ಗಾಡಿ, ನಿಮಗೆ ವಿತ್ ಲೆದರ್ ಇಂಟೀರಿಯರ್ ಇರೋ ಗಾಡಿ, ನಿಮಗೆ ವಿತ್ ಬ್ಲಾಕ್ ಮ್ಯಾಗ್ವಿಲ್ 1,28,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಆನ್ ಟೇಬಲ್, ಯಾರು ಪೇಮೆಂಟ್ ಮಾಡ್ಬಿಟ್ಟು ಗಾಡಿ ತಗೊಂತಾರೆ ಆನ್ ಟೇಬಲ್ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಟ್ಟು ಕಳಿಸ್ತೀನಿ ಗಾಡಿದು. ಆ ಕಂಡೀಷನ್ ಅಲ್ಲಿ 3 ಲಕ್ಷ ಫಿಕ್ಸ್ ಪ್ರೈಸ್ ವಿತ್ NOC ಕೊಡ್ತೀನಿ ಗಾಡಿ. ಓಕೆ ಕೆ ನಂಬರ್ ಜೊತೆ ಅಂದ್ರೆ ಸರ್ ಇದು ಕರ್ನಾಟಕ ಅಂತಂದ್ರೆ 70,000 to 75,000 ಟ್ಯಾಕ್ಸ್ ಆಗುತ್ತೆ. ನಿಯರ್ ಬೈ ಒಂದು 380-4 lakhs ಬಜೆಟ್ ಅಲ್ಲಿ ನಿಮ್ಗೆ ಕರ್ನಾಟಕ ಕೂಡ ಆಗ್ಬಿಡುತ್ತೆ. ಓಕೆ ಸೂಪರ್ ಸರ್. ಎಲ್ಲಾ ಕಡೆ 6 ಲಕ್ಷ 7 ಲಕ್ಷ ನಡೀತಾ ಇದೆ. 14 ಮಾಡಲ್ ನಾನೇ ಹೇಳ್ತಾ ಇದೀನಿ, ಬೇಕಂದ್ರೆ ಪ್ರೈಸ್ ಕಂಪೇರ್ ಮಾಡ್ಲಿ. 14 ಮಾಡಲ್ ಡಸ್ಟರ್ 3.25 ಲಕ್ಷ 3.5 ಲಕ್ಷ ಡೆಲ್ಲಿಲಿ ನಡೀತಾ ಇದೆ. ನಾನು ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇದೀನಿ ಗಾಡಿ. ಡೆಲ್ಲಿ ಸಿಗೋ ಡೆಲ್ಲಿಲೇ ಜಾಸ್ತಿ, ಬಟ್ ಆ ಡೆಲ್ಲಿ ಕಾರ್ನೆ ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇದೀವಿ. ಓಕೆ ನೆಕ್ಸ್ಟ್ ಸರ್, ಇದು ಒನ್ ಆಫ್ ದಿ ರೇರೆಸ್ಟ್ ಗಾಡಿ. ಇದು ಯಾವುದು ಸರ್? ಇದು ಹ್ಯುಂಡೈ ಟುಸಾನ್. ಓಕೆ ಯಾರಿಗೂ ಗೊತ್ತಿಲ್ಲ ಗಾಡಿ. ಇದು 4 wheel ಡ್ರೈವ್ ಸರ್ ಗಾಡಿ. ಇದು ಆಕ್ಚುಲಿ ನನಗೆ ಗೊತ್ತಿಲ್ಲ, ನಾನೇ ನೋಡಿಲ್ಲ. ಲೋ ಮಾಡಲ್ ಲೋ ಬಜೆಟ್ ಅಲ್ಲಿ 4 wheel ಡ್ರೈವ್ ಗಾಡಿ. ಇದು ಹೇಳಿ ಮಾಡಿಸಿರೋ ಗಾಡಿ ನಮ್ಮ ತೋಟದವ್ರಿಗೆ. ಓಕೆ ಯಾಕಂದ್ರೆ ಈ ಎಲ್ಲ ಸೌದೆ ಹಾಕೊಂಡ್ಬಿಟ್ರು ಅಂತಂದ್ರೆ ನಮ್ಮ 2 wheel ಡ್ರೈವ್ ಗಾಡಿಗಳು ಹತ್ತೋದಿಲ್ಲ, 4 wheel ಡ್ರೈವ್ ಗಾಡಿಗಳೇ ಹತ್ತದು. ಇದು ಹೇಳಿ ಮಾಡಿಸಿರೋ ಗಾಡಿ ನಮ್ಮ ಹಳ್ಳಿ ಸೈಡ್ ಅವರಿಗೆ. ಈವನ್ ನಮ್ಮ ಅಪ್ಪನೂ ರೈತ ಸರ್, ನಾವು ಸೌದೆ ಗಿದೆ ಹಾಕೊಂಡು ಓಡಾಡ್ಬೇಕಂದ್ರೆ ನಾನು ಪರ್ಸನಲಿ ತಗೊಂಡು ಓಡಾಡ್ತೀನಿ ಗಾಡಿದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರ್ತಾ ಇದೆ. 2006 ಮಾಡಲ್, FC ಕೂಡ ರನ್ನಿಂಗ್ ಇದೆ. ಡೀಸೆಲ್ ಇಂಜಿನ್ ನಿಮಗೆ ವಿತ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ 4 wheel ಡ್ರೈವ್ ಗಾಡಿ. ಕೇವಲ 2,10,000 ಮಾತ್ರ. 2,10,000ಕ್ಕೆ 2,10,000ಗೆ 4 wheel ಡ್ರೈವ್ ಡೀಸೆಲ್ ಇಂಜಿನ್ ಕೊಡ್ತಾ ಇದೀನಿ. ಬೇಗ ಬರ್ಬೇಕು, ಬೇಗ ಕಾಲ್ ಮಾಡಿ. ಲಿಮಿಟೆಡ್ ಪೀರಿಯಡ್ ಆಫರ್ಸ್ ಅಲ್ಲಿ ಕೊಡ್ತಾ ಇದೀನಿ. ಈ ಆಫರ್ಸ್ ನಿಮಗೆ ಇದೇ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಇರೋದು. ಈ ಪ್ರೈಸಸ್ ಎಲ್ಲ ಹಳೆ ವಿಡಿಯೋದಲ್ಲೆಲ್ಲ ತುಂಬಾ ಸ್ವಲ್ಪ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಜಾಸ್ತಿ ಇತ್ತು. ಮತ್ತೆ ಈ ಸಲ ನಾನು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಹತ್ರ ನೆಗೋಷಿಯೇಟ್ ಮಾಡ್ಬಿಟ್ಟು ಬರೀ ನಮ್ಮ ಸಂಚಾರಿ ಚಾನಲ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರೈಸಸ್ ಡಿಕ್ರೀಸ್ ಮಾಡ್ಬಿಟ್ಟು ಪ್ರೈಸಸ್ ಹಾಕಿದೀನಿ. ಇದೇ ತರ ಪ್ರೀತಿ ಹಿಂಗೆ ಇರಲಿ ಸರ್. 100% ಇನ್ನೂ ಕಡಿಮೆ ಸಿಗುತ್ತೆ. ಅದೇ ರೀತಿ ಕರ್ನಾಟಕ ರಿಜಿಸ್ಟರ್ಡ್ i10 ತಗೊಳ್ಳೋರಿಗೆ ಈವನ್ ಕರ್ನಾಟಕ ರಿಜಿಸ್ಟರ್ಡ್ i10 ಕೂಡ ಇದೆ. 2008 ಮಾಡಲ್, ಫ್ರೆಶ್ 5 years FC ಕೂಡ ಇದೆ ರನ್ನಿಂಗ್. 1 year ಕಂಪ್ಲೀಟ್ ಇನ್ಶೂರೆನ್ಸ್ ಕೂಡ ಇದೆ ಗಾಡಿ. KA ರಿಜಿಸ್ಟರ್ಡ್, ರೆಡಿ ಟು ಡ್ರೈವ್ ಮಾಡಲ್ ಇದೆ. ಲೈಟ್ ಆಗಿ ಒಂದು ಕೊಟ್ಟು ಪಾಲಿಶ್ ಮಾಡಬೇಕಾಗಿದೆ ಗಾಡಿ. ಇಂಜಿನ್ ಕೂಡ A1 ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ. 1,85,000ಗೆ ಇದು ಕೂಡ ಮಾಡ್ಕೊಡ್ತೀನಿ. ಓಕೆ 1,85,000. 1,85,000ಗೆ ಕರ್ನಾಟಕ ರಿಜಿಸ್ಟರ್ಡ್ ಹ್ಯುಂಡೈ i10, ಅದು ವೈಟ್ ಕಲರ್. ಓಕೆ A1 ಕಂಡೀಷನ್ ಇದೆ. ನೆಕ್ಸ್ಟ್ ಸರ್, ಈಗಿರೋ ಪೆಟ್ರೋಲ್ ರೇಟ್ಗೆ 20 ರೂಪಾಯಿ ಮೇಲೆ ಮೈಲೇಜ್ ಬೇಕು. ಅದು ಕೂಡ ಹ್ಯುಂಡೈ ಕಂಪನಿಲಿ ಬೇಕು ಅಂದ್ರೆ ಹ್ಯುಂಡೈ ಇಯಾನ್. ಚಿಕ್ಕ ಗಾಡಿಗಳು ಆರಾಮಾಗಿ ಕಂಫರ್ಟೇಬಲ್ ಸಿಟಿ ಡ್ರೈವ್ ಅನ್ನೋರಿಗೆ, ಈವನ್ ನಮ್ಮ ಫ್ಯಾಮಿಲಿಲಿ ಅಕ್ಕ ತಂಗಿ ತಿರುಗಿ ಓಡಾಡಕ್ಕೆ ಗಾಡಿ ಬೇಕು, ಎಲ್ಲಾರು ಓಡಾಡಕ್ ಗಾಡಿ ಬೇಕು, ಇಲ್ಲ ಗಾಡಿ ಕಲಿಯಕ್ಕೆ ಗಾಡಿ ಬೇಕು ಅನ್ನೋರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಗಾಡಿ ಕೊಡ್ತಾ ಇದೀನಿ. ಕೇವಲ 1,60,000 ಮಾತ್ರ. 1,60,000ಗೆ 2014 ಮಾಡಲ್ ಗಾಡಿ. 2014 ಮಾಡಲ್ ಹ್ಯುಂಡೈ ಇಯಾನ್ ಎರಾ ಪ್ಲಸ್. ನಿಮಗೆ ರೇರೆಸ್ಟ್ ಕಲರ್ ಸರ್. ಇದರಲ್ಲಿ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಡಸ್ಟ್ ಕಾಣ್ತಾ ಇದೆ, ಬಟ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಪಾಲಿಶ್ ಮಾಡ್ಬಿಟ್ರಿ ಅಂತಂದ್ರೆ ಗಾಡಿ ಬ್ಲೂ ಕಲರ್ ಶೈನಿಂಗ್ ಹೊಡಿತಾ ಇದ್ರೆ, ಗಾಡಿ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಎಲ್ಲ 4 ಜನ ನೋಡ್ತಾರೆ. ಚಳಪಳ ಅಂತ ಹೊಡಿತಾ ಇರ್ತದೆ. ಬ್ಲೂ ಕಲರ್ ಸಕ್ಕತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಡಾರ್ಕ್ ಕಲರ್ ಯಾವತ್ತಿದ್ರು ಪಾಲಿಶ್ ಮಾಡಾದ್ಮೇಲೆ ಗ್ಲೇಸೇ ಬೇರೆ ಬಂದ್ಬಿಡುತ್ತೆ, ಆತರ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೇವಲ 1,60,000 NOC ತೆಕ್ಕೊಡ್ತೀನಿ. ಬಜೆಟ್ ಇಲ್ದೇ ಇರೋರಿಗೆ 2 ಲಕ್ಷ ಫಿಕ್ಸ್ ಪ್ರೈಸ್ ರೌಂಡ್ ಫಿಗರ್ ಗೆ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಮಾಡಲ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿರ್ಬೋದು ಇದು? 69,000 ಓಡಿದೆ. 69,000 ಓಡಿದೆ. 100-200 ಕಿಲೋಮೀಟರ್ಸ್ ಮೇಲೆ ಕೆಳಗಡೆ ಓಡಿರ್ಬೋದು. ಬಟ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನು ಹೇಳ್ತೀನಿ. ಸರ್, ಈಗ ಇನ್ನೊಂದು ಕಣ್ಣು ಕೂಗ್ತಾ ಇದೆಯಲ್ಲ, ರಿಡ್ಸ್. ಒಂದು ರಿಡ್ಸ್ ನೋಡಿ, ಸಸ್ಪೆನ್ಸ್ ಅಲ್ಲಿ ತೋರಿಸಿದ್ವಿ ನಾವು. ಏನಕ್ಕೆ ಅಂತಂದ್ರೆ ಮೊದಲನೇದಾಗಿ ಫಸ್ಟ್ ರಿಡ್ಸ್ ತೋರಿಸಿದ್ವಿ, ಇನ್ನೊಂದು ಸಸ್ಪೆನ್ಸ್ ಆಗಿ ನಿಮಗೆ ಇನ್ನೊಂದು ರಿಡ್ಸ್ ಕೊಡ್ತಾ ಇದೀವಿ. ಇದು ಬಂದು 2015 ಮಾಡಲು. ವೈಟ್ ಕಲರ್ ನೋಡಿದ್ರಿ. 2013 ಮಾಡಲ್ ನೋಡಿದ್ರಿ. ಇನ್ನೊಂದು ನಮ್ಮ ಹತ್ರ 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್, ವಿಡಿಯೋ ಇಂಜಿನ್, ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಆನ್ ಟೇಬಲ್ ಡಿಸ್ಪ್ಲೇ ನಮ್ಮ
ಸಂಚಾರಿ ಸರ್ಗೆ ಹೇಳ್ತೀನಿ ಒಂದು ಡಿಸ್ಪ್ಲೇ ರಿವೀಲ್ ಮಾಡಿ ಅಂತ. ಮಾರ್ಕೆಟ್ ವ್ಯಾಲ್ಯೂಲಿ ನೀವು ಚೆಕ್ ಮಾಡ್ಕೋಬಹುದು, ಎಲ್ಲ 4.25 ಲಕ್ಷ 4.75 ಲಕ್ಷ ಹಾಕಿದ್ದಾರೆ ಸರ್ ಪ್ರೈಸ್. 15 ಮಾಡಲ್ ರಿಡ್ಸ್ ನನ್ನ ಹತ್ರ ಬರೀ 3 ಲಕ್ಷ ಕೊಡ್ತೇನೆ. ಕರ್ನಾಟಕ ಮಾಡ್ಕೊಡಿ ಅಂತ ಅಂದವ್ರಿಗೆ ಫಿಕ್ಸ್ ಪ್ರೈಸ್ ಅಲ್ಲಿ 3,60,000 ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 3,60,000 ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ 1.25 ಲಕ್ಷ 1 ಲಕ್ಷ ಕಡಿಮೆ ಮಾಡಿ ಕೊಡ್ತಾ ಇದ್ದೀನಿ ಗಾಡಿ. 15 ಮಾಡಲ್ ಸಿಂಗಲ್ ಓನರ್, ರೆಕಾರ್ಡೆಡ್ 91,000 ಡ್ರಿವನ್ ಆಗಿದೆ ಗಾಡಿ. ಈ ಗಾಡಿ ಹತ್ತತ್ರ 2,000 ನಾನೇ ಓಡಿಸ್ಬಿಟ್ಟಿದ್ದೀನಿ. 3-4 ಸಲ ನಮ್ಮ ಸಂಚಾರಿ ಅವರ ಊರು ಮೈಸೂರಿಗೆ ತಗೊಂಡು ಸುತ್ತಾಡಿದೀನಿ. 2-3 ಸಲ ನಾನೇ ಬಂದ್ಬಿಟ್ಟಿದ್ದೀನಿ. ಬಾಡಿ ಲೈನು ಕೂಡ ಮೈನರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ನಿಮಗೆ ವಿತ್ ಸರ್ಟಿಫೈಡ್ ಆಗಿದೆ ಗಾಡಿ ಅಂತಾನು ಹೇಳ್ತೀನಿ. ಕಂಪ್ಲೀಟ್ ಆಗಿ A1 ಕಂಡೀಷನ್ ಅಲ್ಲಿರೋ ಗಾಡಿ ಕೊಡ್ತಾ ಇದ್ದೀನಿ. ಜಸ್ಟ್ 3 ಲಕ್ಷ ವಿತ್ NOC 3,60,000 ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಅದೇ ರೀತಿ ವಿಡಿಯೋ ಎಂಡ್ ಆಯ್ತು, ಆದ್ರೂ ಅದು ಹೇಳ್ತೀನಿ, ಇನ್ನ ಸ್ಟಾಕ್ಗಳು ಬರ್ತಾ ಇದೆ, ಇನ್ನ ಗಾಡಿಗಳು ಬರ್ತಾ ಇದೆ ಅಂತಾನು ಹೇಳ್ತೀನಿ. ಈ ಗಾಡಿ ಇದ್ರಲ್ಲಿ ನಿಮ್ಗೆ ಯಾವುದೇ ಗಾಡಿ ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ, ಟೆನ್ಷನ್ ಮಾಡ್ಕೊಂಬೇಡಿ. ಈವನ್ XUV 500 ಪ್ರತಿ ಸಲ ನಮ್ಮ ಚಾಂಪಿಯನ್ ಕಾರ್ಸ್ ಅಂತಂದ್ರೆ XUV ಸ್ಟಾಕ್ ಅಲ್ಲಿ ಇರ್ಲೇಬೇಕು. ಈವನ್ XUV ಗಾಡಿಗಳು ಕೂಡ ಇನ್ನ ಬರ್ತಾ ಇದೆ, ಇನ್ನ ಬಜೆಟ್ ಬರ್ತಾ ಇದೆ. ನಮ್ಮ ಹಬ್ಬ ಬಂತು ಇವಾಗ, ಐದ್ ಪೂಜೆ ಬಂತು. ಐದ್ ಪೂಜೆಗೆ ಎಲ್ಲಾರ ಮನೇಲಿ ಒಂದು ಲಕ್ಷ್ಮಿ ನಿಂತ್ಕೊಬೇಕು. ಆದಷ್ಟು ಬೇಗ ಬೇಗ ಕಾಲ್ ಮಾಡಿ. ಇನ್ ಕೇಸು ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ, ಏನಾರು ನಾವು ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ ದೌಲತ್ತು ಇವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಹಿಂಗೆ ಅಂತ ಹೇಳ್ತಾರೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಡಿಬೇಡಿ. ನಾವು ಸ್ವಲ್ಪ ಬಿಸಿ ಆಗಿರ್ಬೋದು, ಒಂದು ಕಸ್ಟಮರ್ನ ಅಟೆಂಡ್ ಮಾಡೋದ್ರಲ್ಲಿ ಇರ್ತೀವಿ. ದಯವಿಟ್ಟು ನಾವು ಕಾಲ್ ಪಿಕ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆ ಗಾಡಿ ಡೀಟೇಲ್ಸ್ ಕೊಡಿ. ಇಲ್ಲ ಅಂತಂದ್ರೆ ಲೊಕೇಶನ್ ಹೇಳ್ತಾ ಇದೀವಿ. ಗೂಗಲ್ ಅಲ್ಲಿ ಬರೀ ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಚಾಂಪಿಯನ್ ಕಾರ್ಸ್ ಹತ್ರ ಬರ್ತೀನಿ. ನಿಮ್ಮ ಕನಸಿನ ಗಾಡಿ ಯಾವುದೇ ಗಾಡಿ ಆಗಿರ್ಲಿ, ಯಾವುದೇ ಬಜೆಟ್ ಅಲ್ಲಿ ಆಗಿರ್ಲಿ, 100% ಈವನ್ ಪ್ರೀಮಿಯಂ ತಗೊಂತೀರಾ ಅಂತಂದ್ರೆ ಬಜೆಟ್ ಫ್ರೆಂಡ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಈ ವಿಡಿಯೋ ಮುಗಿಸೋಣ. ಧನ್ಯವಾದಗಳು. ಓಕೆ, ನನಗೆ ಏನ್ ಇಷ್ಟ ಆಯ್ತು ಗೊತ್ತಾ ಸರ್, ಇದರಲ್ಲಿ ಹಬ್ಬ ಬರ್ತಾ ಇದೆ ಅಂತ ಹೇಳಿಲ್ಲ ಸರ್, ನಮ್ಮ ಹಬ್ಬ ಅಂತ ದಸರಾ ಹೇಳಿದ್ರಲ್ಲ, ಅದು ಖುಷಿ ಆಯ್ತು ಸರ್. ನಾವು ಎಲ್ಲರೂ ಒಂದೇ ಸರ್, ನಾವೆಲ್ಲ ಕನ್ನಡಿಗರು. ಹೌದು, ಎಲ್ಲ ನಮ್ದು ಒಂದೇನೆ. ಇವನ್ ರಂಜಾನ್ ಟೈಮ್ ಅಲ್ಲಿ ಎಲ್ಲಾರು ಬರ್ತಾರೆ. ಇವನ್ ನಮ್ಮ ರಂಜಾನ್ ಬಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲಾರು ಬಂದು ಇದ್ ಮಾಡ್ತಾರೆ. ಇವನ್ ನೋಡಿ ಮೊನ್ನೆ ಗಣೇಶ ಕೂರಿಸಿದ್ರು, ನಾನ್ ಹೋಗಿ ವಿಸರ್ಜನೆ ಇದ್ ಮಾಡ್ಕೊಂಡು ಆರತಿ ತಗೊಂಡು ಇವನ್ ನಾವು ಕುಡಿದಾಟ ಮಾಡಿದ್ವಿ. ಯಾಕಂದ್ರೆ ಇದು ನಮ್ಮ ಹಬ್ಬ, ನಮ್ಮ ಗಣೇಶ ಬಂದಿದೆ. ಇವನ್ ನಮಗೂ ಇವಾಗ ಐದ್ ಪೂಜೆ ಬರ್ತಾ ಇದೆ ಅಂದ್ರೆ ನಾನು ಇವಾಗ ನನಗೂ ಇದೋಸ್ಕರ ಲಕ್ಷ್ಮಿಗಳಲ್ಲ, ನಾನು ಪೂಜೆ ಮಾಡ್ತೀನಿ. ಇದು ನಮ್ಮ ಹಬ್ಬ ಸರ್. ಎಲ್ಲಾರು ನಮ್ ವೀಕ್ಷಕರು ಆಗಿರ್ಲಿ, ನಾವೆಲ್ಲರೂ ಕನ್ನಡಿಗರು, ಎಲ್ಲರೂ ಒಂದೇನೆ. ಇದು ಜಾತಿ ಭೇದ ಭಾವ ಏನಿಲ್ಲ ಸರ್, ಎಲ್ಲರೂ ಒಂದೇ, ಎಲ್ಲರೂ ಕನ್ನಡಿಗರೇ. ಎಲ್ಲರಿಗೂ ಕುದಿರ ರಕ್ತಾನೆ ಬರೋದು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪೋಲೋ ನಿಂತಿದೆ, ಕರ್ನಾಟಕ ರಿಜಿಸ್ಟರ್ಡ್ 3193. ಯಾರ್ ಗಾಡಿ ಅಂತೀರಾ? ನಮ್ಮ ಸಂಚಾರಿ ಅವ್ರದೇ ಗಾಡಿ. ನೀವು ನನಗೆ ನನ್ ಬುಡಕ್ಕೆ ಬೆಂಕಿ ಇಡ್ತಾ ಇದ್ದೀರಲ್ಲ ನೀವು.